ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಂ ಗುರು ಶಂಭುಲಿಂಗಾಯ ನಮಃ. ಜ್ಞಾನ ಪ್ರತಿಪಾದನಾ ಸ್ಥಳದ 31ನೇ ಪದ. ಘಟವೇ ಪುಸಿ ಘಟವೇ ನಿನುದಿಟದಂತೆ ತೋರಿ ಮೋಹಿಪುದನು ಏನೆಂಬೆ. ಘಟವೇ ಪುಸಿ ಘಟವೇ ನಿನುದಿಟದಂತೆ ತೋರಿ ಮೋಹಿಪುದನು ಏನೆಂಬೆ. ಮೊದಲು ಮೃತ್ತಿಕೆಯ ಪಿಂಡದೋಳು ನೀನಿಲ್ಲ, ಪುಟ್ಟಿದ ಬಳಿ ಕೊಡೆದು ಧೂಳಾಗೆ ನೀನಿಲ್ಲ. ಮೊದಲು ಮೃತ್ತಿಕೆಯ ಪಿಂಡದೋಳು ನೀನಿಲ್ಲ, ಪುಟ್ಟಿದ ಬಳಿ ಕೊಡೆದು ಧೂಳಾಗೆ ನೀನಿಲ್ಲ. ವಿದಿತವಿದು ಆದ್ಯಂತದೊಳಗೆ ನೀನಿಲ್ಲ, ಮಧ್ಯದೋಳವ ರೂಪು ನಿನಗೆ ನಿಜಬಹುದು. ಮಧ್ಯದೋಳವ ರೂಪು ನಿನಗೆ ನಿಜಬಹುದು. ಘಟವೇ ಪುಸಿ ಘಟವೇ ನಿನುದಿಟದಂತೆ ತೋರಿ ಮೋಹಿಪುದನು ಏನೆಂಬೆ. ನರರ ಮುಖದ ನುಡಿ ಮಾತ್ರದಿರುವಿ ನಿಂದೆ, ಪರಿಕಲ್ಪಿತಾಕಾರದಿಂದೆ ವಿವೇಕ. ನರರ ಮುಖದ ನುಡಿ ಮಾತ್ರದಿರುವಿ ನಿಂದೆ, ಪರಿಕಲ್ಪಿತಾಕಾರದಿಂದೆ ವಿವೇಕ. ವಿರಹಿತರಿಗೆ ಪರಮಾರ್ಥವೆನಿಸಿ ತೋರ್ಪೆ, ಪರಿಕಿಸಲೆಂದೆಂದು ನಿನಗುಂಟೆ ತೋರ್ಕೆ. ಪರಿಕಿಸಲೆಂದೆಂದು ನಿನಗುಂಟೆ ತೋರ್ಕೆ. ಘಟವೇ ಪುಸಿ ಘಟವೇ ನಿನುದಿಟದಂತೆ ತೋರಿ ಮೋಹಿಪುದನು ಏನೆಂಬೆ. ಇಲ್ಲೆನಿಸದ ತೋರದಡಗದ ಮೃತ್ತಿಕೆ, ಎಲ್ಲದೆ ನಿನ್ನನ್ನು ಎಲ್ಲಿಯೂ ಕಾಣೆ ನರಸಿ. ಇಲ್ಲೆನಿಸದ ತೋರದಡಗದ ಮೃತ್ತಿಕೆ, ಎಲ್ಲದೆ ನಿನ್ನನ್ನು ಎಲ್ಲಿಯೂ ಕಾಣೆ ನರಸಿ. ಉಳ್ಳ ಮೃತ್ತಿಕೆಯಂತೆ ಶಂಭುಲಿಂಗವೇ ಜಗವೆಲ್ಲವೂ ನಿನ್ನಂದವಾದುದಿಂತರಿಯೇ. ವೆಲ್ಲವೂ ನಿನ್ನಂದವಾದುದಿಂತರಿಯೇ. ಘಟವೇ ಪುಸಿ ಘಟವೇ ನಿನುದಿಟದಂತೆ ತೋರಿ ಮೋಹಿಪುದನು ಏನೆಂಬೆ. ಘಟವೇ ಪುಸಿ ಘಟವೇ ನಿನುದಿಟದಂತೆ ತೋರಿ ಮೋಹಿಪುದನು ಏನೆಂಬೆ. ಪ್ರಾತಸ್ಮರಣೀಯ ಪೂಜ್ಯಪಾದ ಸದ್ಗುರುಗಳ ಶ್ರೀ ಚರಣಾರವಿಂದಗಳಲ್ಲಿ ದಂಡೋತ್ ನಮಸ್ಕಾರಗಳನ್ನು ಸಮರ್ಪಿಸಿ, ದೇವತೆ ಶುದ್ಧ ಬುದ್ಧಿ ಸಾಕ್ಷಿ ಪರಮಾತ್ಮನಾದ ರವಿಸಿದ್ದೇಶ್ವರರ ಶ್ರೀ ಚರಣಾರವಿಂದಗಳಿಗೆ ನತಮಸ್ತಕನಾಗಿ, ಮಹಾನುಭಾವರಾಗಿ ಮನುಷ್ಯ ಜನ್ಮದ ಸಾಫಲ್ಯವೇ ನನ್ನ ಚರಮಧ್ಯೇಯ, ಅದನ್ನು ಸಾಧಿಸಿ ತೀರುವೆನೆಂಬ ಹಠದಿಂದ ಬಹುದಿನಗಳಿಂದ ತತ್ವಜ್ಞಾನವನ್ನು ಕೇಳುತ್ತಿರುವಂತಹ ಪುಣ್ಯಾತ್ಮರೇ, ನಿಮ್ಮೆಲ್ಲರಿಗೆ ನನ್ನ ಶರಣು ಶರಣಾರ್ಥಿ. ಸುಮಾರು ದಿನಗಳಿಂದ ನಾವು ವೇದಾಂತ ಗ್ರಂಥಾವಳಿಯ ಮುಖ್ಯ ಭಾಗ ಜ್ಞಾನ ಪ್ರತಿಪಾದನ ಸ್ಥಳವನ್ನು ನೋಡ್ತಾ ಬಂದಿದ್ದೇವೆ. ನಿತ್ಯ ಪದದ ವರ್ಣನೆಯಲ್ಲಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಉಪದೇಶವನ್ನ ಗಾತ್ರದಲ್ಲಿ ಕಡಿಮೆ ಮಾಡಿದ್ದಾರೆ, ಪಾತ್ರದಲ್ಲಿ ಹೆಚ್ಚು ಮಾಡಿದ್ದಾರೆ. ಗಮನಿಸಬೇಕು ರುದ್ರಣ್ಣ. ಸತ್ರೂಪಿಗೆ 3, ಚಿದ್ರೂಪಿಗೆ 4, ಆನಂದ ರೂಪಿಗೆ ಇನ್ನೂ ಹೆಚ್ಚು ಪದಗಳನ್ನು ಬಳಸಿದ್ರು. ಆದ್ರೆ ನಿತ್ಯ ಪದಕ್ಕೆ ಯಾವ ತೆರನಾಗಿ ಮಾಡಿದಾರಂದ್ರೆ ಬರೀ 2 ಪದಗಳು. ನಿತ್ಯ ಪದದ ಉಪದೇಶಕ್ಕೆ ಅವರು ತೆಗೆದುಕೊಂಡಂತಹ ಒಂದು ನಿರ್ಣಯ ಅಂದ್ರೆ
ಬರೀ ಎರಡೂ ಪದಗಳು ಕಬ್ಬಿಣದ ಕಡಲೆ ಇದ್ದ ಹಾಗೆ ಇದ್ದಾವೆ. ಹೌದಪ್ಪಾಜಿ. ಮೊದಲಿನ ಪದಗಳಿಗೆ ನಿಮ್ಗೆ ಅರ್ಥ ಚೆನ್ನಾಗಿ ಬರ್ತಿತ್ತು ಅಲ್ಲಿ. ಹೌದು. ಉಪನ್ಯಾಸ ಮಾಡ್ರಿ ಅಂದ್ರೆ ನೀವೇ ಮಾಡುವಷ್ಟು ಪ್ರಬುದ್ಧರಿದ್ರಿ ನೀವು ಅವನ್ನ. ಆದ್ರೆ ನಿತ್ಯ ಪದದಲ್ಲಿ ಮಾತ್ರ ಏನಾಗ್ಬೇಕು ಅಂತಂದ್ರೆ ಸುಮಾರು 2-3 ದಿನಗಳಿಂದ ಬಹಳ ಒತ್ತಿ ಇದನ್ನ ಹೇಳ್ತಾ ಇದ್ದೇವೆ. ಉದ್ದೇಶ ಏನು ಅಂದ್ರೆ ಗಾತ್ರ ಬಹಳ ಕಡಿಮೆ ಇದೆ, 2 ಪದಗಳು, ಬಹಳ ಒಂದ್ ನುಡಿ 2 ಸಾಲು ಇರ್ತಾವಷ್ಟೇ. ಅದ್ರ ಅರ್ಥದಲ್ಲಿ ನೋಡಿದ್ರೆ ಏನಾಯ್ತು, ಬಹಳ ಹಿರಿದಾದ ಅರ್ಥಗಳನ್ನ ನಾವು ನೋಡಿದ್ವಿ. ನಿನ್ನೊಳಗೂಡದ ಅಭಾವವನ್ನು ಉಣ್ಣಿಸಲು ಜೀವನೇ ಎಂಬಂತ ಪದ್ಯದಲ್ಲಿ ಅಭಾವ ಚತುಷ್ಟಯಗಳು, ಇವಕ್ಕೇನಂತ ಅಭಾವ ಚತುಷ್ಟಯಗಳು. ಮಹಾಭಾರತದಲ್ಲಿ ದುಷ್ಟ ಚತುಷ್ಟಯರು ಅಂತ ಕರೀತಾರೆ. ಮಹಾಭಾರತದ ದುಷ್ಟ ಚತುಷ್ಟಯರು ಯಾರಂದ್ರೆ ದುರ್ಯೋಧನ, ದುಶ್ವಾಸನ, ಕರ್ಣ, ಶಕುನಿ, ಈ 4 ಮಂದಿ ದುಷ್ಟ ಚತುಷ್ಟಯ ಅಂತ ಹೆಂಗ್ ಕರೀತಾರೋ, ಇಲ್ಲಿ ನಿತ್ಯ ಪದದ ಒಂದು ಸ್ಪಷ್ಟೀಕರಣದಲ್ಲಿ ಅಭಾವ ಚತುಷ್ಟಯಗಳನ್ನ ನಿಜವೂ ರಪಣೆ ಮಾಡಿದ್ದಾರೆ. ಸ್ವರೂಪಾಧ್ಯಾಸ, ಸಾಂಸರ್ಗಿಕ ಅಧ್ಯಾಸವನ್ನು ಅಧ್ಯಾಸ ಪದವನ್ನು ತೆಗೆದು ನಿನ್ನೆ ಅಭಾವ ಅಂತ ಸೇರಿಸಿ ಸಾಂಸರ್ಗಿಕ ಅಧ್ಯಾಸದಲ್ಲಿ ಬರುವಂತಹ ಈ ಅಭಾವ ಚತುಷ್ಟಯಗಳನ್ನ ನಿನ್ನೆ ನಿಮಗೆ ಸೂತ್ರಪ್ರಾಯವಾಗಿ ಹೇಳಿದೆ. ಬಹುತೇಕ ನೀವೆಲ್ಲ ಪರಿಣಾಮಕಾರಿಯಾಗಿ ಕೇಳಿರಿ ಮತ್ತು ರಾತ್ರಿ ಮನನ ಮಾಡಿರಿ ಅಂತ ನಾನು ನಂಬ್ತೇನೆ. ಒಟ್ಟು ಅಭಾವಗಳು ಎಷ್ಟಾದವಪ್ಪ? 4 ಅಭಾವಗಳು. ಇದರ ತಾಯಿ ಯಾರಪ್ಪ? ಸಾಂಸರ್ಗಿಕ ಅಭಾವ. ಇದರ ಮೂಲ 4 ಕೂಡಿ ಏನಂತಾರೆ ಇವಕ್ಕ? ಸಂಸರ್ಗ. ಸಂಸರ್ಗ ಅಂದ್ರೆ ಏನು? ಹುಡುಕ ಹಚ್ಚಿದವ್ರ ದೃಷ್ಟಾಂತ ಕೊಟ್ಟಿವಲ್ಲ, ಅನ್ಯೋನ್ಯ ಆಶ್ರಯ ಅದು ತಮ್ಮ. ಅದರೊಳಗ ಅದು ಸೇರಿ ಅದು ಯಾವುದು ಇದು ಯಾವುದು ಅಂತ ತಿಳಿದಂಗಾಗಿ ಆತ್ಮ ಅನಾತ್ಮದ ಒಂದು ಕಲಬೆರಕೆ ಅದು. ಸಂಸರ್ಗ ಅಂದ್ರೆ ಏನು? ಯಾರೋ ಹುಡುಗರು ಕೆಟ್ರ ಅಸಂಗ ದೋಷ ಅನ್ನೋದಿಲ್ಲ. ಯಾವ ಹುಡುಗರು ನಿಮ್ ಶಾಲೆಯೊಳಗೆ ಯಾವ ಚುಟ್ಟಪಟ್ಟ ಸೇದಿದ್ವು ಅಂದ್ರೆ ಅವ್ರನ್ನ ಏನ್ ಮಾಡ್ತೀರ ನೀವು? ಯಾವನೋ ಚುಟ್ಟ ಸೇದೋನ್ ಗೆಳ್ತಾನ್ ಮಾಡ್ಯ ನೀವು ಅಂತ ತಿಳ್ಕೊತಿರಿಲ್ಲ ನೀವು. ಹಂಗ ಈ ಅಭಾವಗಳನ್ನ ಹೇಳುವ ಅವಶ್ಯಕತೆನೇ ಇಲ್ಲ ನಮ್ಗೆ. ಆದ್ರೆ ಹೇಳಲೇಬೇಕಾದ ಪ್ರಮೇಯ ಬಂದದ್ದೇನು ಅಂದ್ರೆ ಸಾಂಸರ್ಗಿಕವಾದ ಅಧ್ಯಾಸ ಅದು. ಹೇಗೆ ಕಬ್ಬಿಣವು ಸುಡುತ್ತದೆ ಅನ್ನುವಂತಹ ವಾಕ್ಯದಲ್ಲಿ ಸುಡುವತನ ಅಗ್ನಿಯ ಗುಣ ಇದ್ರೂ ಕೂಡ ಅಗ್ನಿಯ ಸಂಘವನ್ನು ಮಾಡಿದಂತಹ ಕಬ್ಬಿಣಕ್ಕೆ ಏನ್ ಮಾಡ್ತದ? ಏನ್ ಮಾಡಿದೀವಿ ನಾವು? ಸುಡುತ್ತದೆ ಎಂಬಂತ ಆರೋಪವನ್ನು ಮಾಡಿದ್ವಿ ಅದರ ಮೇಲೆ. ಕಬ್ಬಿನ ಗುಣದಲ್ಲಿ ಸುಡುವತನ ಇಲ್ವೇ ಇಲ್ಲ. ಸುಡುವತನ ಇರೋದು ಅಗ್ನಿಯಲ್ಲಿ. ಹೌದು. ಹಾಗೆ ನಿಮ್ಮ ಸ್ಫಟಿಕದಲ್ಲಿ ಪಕ್ಕದಲ್ಲಿ ಹವಳದ ಅಥವಾ ಕೆಂಪು ಹವಳದ ಹೂವನ್ನು ಇಟ್ಟಾಗ ಸ್ಫಟಿಕದಲ್ಲಿ ಕೆಂಪು ಗುಣ ತೋರ್ತದಲ್ಲ, ಅವೆಲ್ಲ ಸಾಂಸರ್ಗಿಕ ಅಧ್ಯಾಸಗಳು. ಸ್ಫಟಿಕದಲ್ಲಿ ಕೆಂಪತ್ತು ಇಲ್ವೇ ಇಲ್ಲ. ಆದ್ರೆ ಅದ್ರ ಜೊತೆ ಕೂಡ್ಕೊಂಡು ತೋರ್ತದಲ್ಲಿ ಇವು ದೃಷ್ಟಾಂತಗಳಿವೆ ಅಷ್ಟೇ. ದೃಷ್ಟಾಂತದಲ್ಲೇನು? ದೇಹದಲ್ಲಿ ಚೈತನ್ಯ ಇಲ್ವೇ ಇಲ್ಲ. ನಾಲಿಗೆ ಮಾತಾಡ್ತದ, ಕಾಲ್ ನಡೀತದ, ಕೈ ಕೊಡುದು ತಗೊಳ್ಳೋದು ಮಾಡ್ತದ. ಇದರ ಅರ್ಥ ಏನು? ಆ ಚೈತನ್ಯ ಜೊತೆಗೆ ಕುಡ್ಕೊಂಡದ, ಅದು ಬಿಡಿಸಲಾರ್ದಂಗ್ ಕುಡ್ಕೊಂಡ್ಬಿಟ್ಟದ್ರಣ. ಆ ಬಿಡಿಸಲಾರ್ದಂಗ ಕುಡ್ಕೊಂಡದನ್ನ ಸುಮ್ನೆ ಏನಾದ್ರು ಒಂದು ಹೇಳಿದ್ರೆ ಬಿಟ್ಟು ಬಿಡ್ತಾನೆ ಅದು. ನೀನ್ ಚೈತನ್ಯ ರೂಪ ನದಿಯಪ್ಪ, ನೀನು ಜಡ ರೂಪನ ಅಲ್ಲ ಅಂತ ಹೇಳಿ ಆ ಜೀವ ಸಂಬೋಧನ ಸ್ಥಳದ ಬರ್ದಾರ. ಚೈತನ್ಯ ರೂಪನಾಗಿರ್ದು ಜಡ ಪಂಚಭೂತೈ ದೇಹ ನೀನೆಂಬೆ, ಅಲ್ಲೇ ಬರ್ಬೋದು. ಅಷ್ಟಕ್ಕೆ ಬರ್ದ್ಬಿಟ್ರೆ ಮತ್ತು ಅಷ್ಟಕ್ಕೆ ತಿಳಿದಿತ್ತಂದ್ರೆ ನೀವು ಮುಂದೆ ಬರೆಯೋ ಅವಶ್ಯಕತೆನೇ ಇದ್ದಿದ್ದಿಲ್ಲ. ಅಷ್ಟು ಹೇಳಿದ್ರೆ ತಿಳಿಯೋದಿಲ್ಲ ಅದು. ದೇಹ ಜಡವಾಗ್ಯದಪ್ಪ, ದೇಹ ನೀನ್ ಅಲ್ಲ ಅಂತ ನಾನು ಒಂದು ಮಾತಿಗೆ ಅಂದ್ರೆ ಅಲ್ಲಪ್ಪ, ನಿಂತ್ಕೊಂಡು ಪ್ರಪಂಚ ಮಾಡ್ತೀರಿ ನೀವು, ದೇಹ ನೀನ್ ಅಲ್ಲ ಅಂದ್ರೆ ನೀವು ಹೆಂಗ್ ಹೋಗ್ತೀರಿ ನನಗೆ? ದೇಹ ನೀನಲ್ಲ, ಜಗತ್ತನ್ನೋದು ಇಲ್ಲ ಅಂತ ನಾ ಹೇಳ್ಬೇಕಾದ್ರೆ ಒಂದು ಅಣುವಿನಿಂದ ನಾ ಹೇಳ್ಬೇಕಾಗೈತೆ ನಿಮಗೀಗ. ನಿಮ್ಮ ಅನುಭವಕ್ಕೆ ತಂದು ನಿಮ್ಗೆ ಹೇಳೋ ಸಲುವಾಗಿ ಈ ಪ್ರಾಗ ಪ್ರಧ್ವಂಸ ಅನ್ಯೋ ನೆತ್ಯಂತ ಅನ್ನುವಂತ ಭಾವಗಳನ್ನು ಕಲ್ಪಿಸಿ, ಇಲ್ಲದ ಅಲ್ಲಿ ಮೊದಲೇ ಇಲ್ಲವು
ಈಗ 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 ಯಾರು ಬಂಜೆಯ ಮಗಳನ್ನು ವರ್ಣಿಸಿರಿ ಅಂದ್ರಪ್ಪ. ಕ್ವಶನ್ ಏನ್ ಕೊಟ್ಟಿದ್ದೀರಿ ನೀವು? ಬಂಜೆಯ ಮಗಳನ್ನು 10 ಸಾಲಿನಲ್ಲಿ ವರ್ಣಿಸಿರಿ ಅಂತ. ಅಲ್ರಿ ಬಂಜೆಯ ಮಗಳನ್ನ ಹೆಂಗ್ ವರ್ಣಿಸ್ತಾನ? ಅಂದ್ರೆ ನನ್ ವರ್ಣನೆ 10 ಸಾಲ ಬರೆದ್ರು ಕೂಡ ಇಲ್ವೇ ಇಲ್ಲ ಅಂತದು. ಇಲ್ವೇ ಇಲ್ಲದಂತಹ ಜಗತ್ತನ್ನ ನಾನು ಏನ್ ಮಾಡ್ಬೇಕಾಗೈತಪ್ಪ ಅಂದ್ರೆ ನಿಮಗೆ ಇಲ್ಲ ಅಂತ ತಿಳಿಸಿಕೊಡೋ ಸಲುವಾಗಿ ಇಷ್ಟೆಲ್ಲ ಗಲಾಟೆ ಮಾಡ್ಬೇಕಾಗೈತೆ. ನಿನ್ನೆ 3 ಸೂತ್ರಗಳನ್ನು ಕೊಟ್ಟಿವಿ. ಉತ್ಪತ್ತಿ, ನಾಶ, ಶೂನ್ಯ. ಏನ್ ಶಬ್ದ ಕೊಟ್ಟಿದ್ದೀವಪ್ಪ ನೀನ್ ನಿಮಗ? ಉತ್ಪತ್ತಿ, ನಾಶ, ಶೂನ್ಯ. ಈ 3 ಮನನ ಮಾಡ್ಕೊಂಡಿರಲ್ಲ ನೀವು. ಆ ಮನನದ ಮೇಲೆ ಇವತ್ತು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಮುಂದಿನ ಪದವನ್ನು ನಾವು ನೋಡ್ಬೇಕೀಗ. ಪ್ರಾಗಭಾವ. ಒಂದಿದ್ದು ಯಾವ್ದು ಹೇಳಕತ್ತೀವಪ್ಪ ನಾವೀಗ? ಪ್ರಾಗಭಾವ. ಮೊದಲ ಮೃತ್ತಿಕೆಯ ಇನ್ನೋಡು ಪದದಲ್ಲಿ ನೋಡಿ. ಮೊದಲ ಅಂದ್ರೆ ಉತ್ಪತ್ತಿಕ್ಕಿಂತಲೂ ಮೊದಲ ಅಂದ್ರೆ ಏನ್ ತಿಳ್ಕೋಬೇಕು? ಉತ್ಪತ್ತಿಕ್ಕಿಂತ ಮೊದಲ. ಈಗ ಉತ್ಪತ್ತಿ ಆದ್ರ ನಾಶ ಅನ್ನೋದೊಂದು ಆದೀತು. ಉತ್ಪತ್ತಿ ಆಗಿಲ್ಲ ನಾಶ ಹೇಳಕ್ ಬರ್ತತಿ? ಬರಲ್ಲ. ಉತ್ಪತ್ತಿನೇ ಆಗಿಲ್ಲ ಅಂದ ನಾಶ ಹೇಳಕ್ ಬರ್ತತೇನೋ? ಬರಲ್ಲ. 1 ಸೆಕೆಂಡ್. ಕೇಳ್ತತಿ? ಮೊದಲ ಅಂದ್ರೆ ಉತ್ಪತ್ತಿಗಿಂತಲೂ ಮೊದಲು ಮೃತ್ತಿಕೆ ಅಂದ್ರೆ ಮಣ್ಣಿನಲ್ಲಿ ಪಿಂಡದೊಳು ಅಂದ್ರೆ ಹೆಂಡತಿ. ಪಿಂಡ ಅಂದ್ರೆ ಏನು? ಆ ಮಣ್ಣಿನ ಹೆಂಡತಿಯೋಳು ನೀನು ಇಲ್ಲ. 1ನೇ ಸಾಲ ಏನಂತಮ್ಮ? ಏನಾಗ್ತದ ಈಗ ತಮ್ಮ? ಮೊದಲ ಘಟದ ಉತ್ಪತ್ತಿಗಿಂತಲೂ ಮೊದಲು ಮಣ್ಣು ತಂದು ಕುಟ್ರಿ ಹಾಕೊಂಡು ಕುಂತಿಪ್ಪ ಮುಂದೆ. ನೀವೊಬ್ಬ ಕುಂಬಾರ. ಈಗ ನಿನ್ನ ಮುಂದೆ ಒಂದು ಬುಟ್ಟಿ ಮಣ್ಣು ತುಂಬಿದ್ ನಾನು. ಆ ಮಣ್ಣಿನೊಳಗೆ ಏನಾರ ಘಟ ಕಾಣ್ತದಂತಮ್ಮ ನಿನಗೀಗ? ಇಲ್ಲ. ಘಟವು ನಿನ್ನ ಮಣ್ಣಿನೊಳಗೆ ನಿನ್ ಕಾಣ್ತಾ ಇಲ್ಲ ಅಂದಿಂದ ನಿನ್ನ ಮುಂದೆ ಇರುವುದು ಏನದು? ಮಣ್ಣು. ಆ ಮಣ್ಣಿನೊಳಗೆ ಘಟವು ಮುನ್ನವೇ ಇಲ್ಲವಾಗಿರೋಣದರಿಂದ ಉತ್ಪತ್ತಿ ರಹಿತತ್ವಂ. ಪ್ರಾಗಭಾವ ಅಂದ್ರೆ ಎಂತಮ್ಮ? ಹೆಂಗ್ ಹೇಳ್ಬೇಕೀಗ ಅದನ್ನ? ಉತ್ಪತ್ತಿ ರಹಿತತ್ವಂ. ಇದು ಈಗ ಏನ ಮಣ್ಣಿನೊಳಗೆ ಘಟ ಇಲ್ಲಲ್ಲ, ನಾಶ ಶೂನ್ಯವಲ್ಲದ ಈಗ. ನಮ್ಮ ಸರಿಯಾಗಿ ತಿಳ್ಕೋ ಈಗ ಅದನ್ನ. ಪ್ರಾಗಭಾವ ಅಂದ್ರೆ ಉತ್ಪತ್ತಿ ರಹಿತಷ್ಟೇ ಅದು. ನಾಶ ಶೂನ್ಯ ಜೋಡಿಸಬಾರ್ದು ಈಗ ಅದಕ್ಕೆ. ನೀನು ಬಹಳ ಚಂದ ತಿಳ್ಕೊಬೇಕು ಈಗ ಅದನ್ನ. ಯಾಕಂದ್ರೆ ನಿನಗೆ ಮೊದಲು ಸೂತ್ರ ಕೊಟ್ಟಿದ್ದೀನಿ ನಾ. ಈಗ ಉತ್ಪತ್ತಿ, ನಾಶ, ಶೂನ್ಯ ಅಂತ 3 ಶಬ್ದ ಕೊಟ್ಟಿದ್ದೀನಿ. ಇದು ಹೆಂಗತಿ ಕನ್ನಡದಾಗ ತಿಳ್ಕೊಂಡ್ರೆ ನಡೆಯುದಿಲ್ಲ ಕೆಲಸ ಇದು. ಅಂದ್ರೆ ಪ್ರಾಗಭಾವ ಇದ್ರ ಅರ್ಥ ಏನು ಅಂದ್ರೆ ಮಣ್ಣಿನೊಳಗ ಮೊದಲೇ ಅಲ್ಲಿ ಘಟ ಅನ್ನೋದು ಇಲ್ಲ. ಮೊದಲ ಮೃತ್ತಿಕೆಯ ಪಿಂಡದೊಳು ನೀನು ಇಲ್ಲ. ಮುಗಿತಾ ಅದು? ಪ್ರಾಗಭಾವ. ಹೌದಾ? ಹುಟ್ಟಿದ ಬಳಿಕ ಈಗ ಕುಂಬಾರನ ಕಲ್ಪನೆಯಿಂದ ಏನಾಯ್ತು? ನೀರು ಹಾಕಿ ಕಲಿಸಿ ಅದನ್ನೊಂದು ಆಕಾರ ಮಾಡಿ ಏನ್ ಮಾಡಿದ್ವಿ? ಘಟವನ್ನು ಮಾಡಿದ್ವಿ. ಅಂದ್ರೆ ಅದಕ್ಕೆ ಏನ್ ಜೋಡಿಸ್ಬೇಕು ಈಗ? ಪುಟ್ಟಿದ ಬಳಿಕ ಅಂದ್ರೆ ಯಾರ ಕೈಯಾಗಿ ಪುಟ್ಟಿದ ಇದು? ಕುಂಬಾರನ ಕೈಯಲ್ಲಿ. ಆ ಪುಟ್ಟಿದ ಬಳಿಕ ಹಿಂಗ ತಗೊಂಡ ನೀರ್ ತುಂಬ್ಕೋಬೇಕಂತ ಹೊಂಟಿದ್ದೀವಿ, ಕೈ ಜಾರಿ ಬಿತ್ತಪ್ಪ. ಈಗೂನು ಇಲ್ಲ. ಗೊತ್ತಾಗತ್ತಮ್ಮ ಈಗ? ಆದ್ರೆ ಈಗ ಏನು ಇಲ್ಲ ಆತಲ್ತಮ್ಮ, ಇಲ್ಲ ಆಗೋಕ್ಕಿಂತ ಮೊದಲು ಪುಟ್ಟಿತ್ತಿದು. ಅಂದ್ರ ಉತ್ಪತ್ತಿ ನಾಶ ಶೂನ್ಯತ್ವ ಮೇಲೆ ಏನ್ ಅರ್ಥ ಆಗತ್ತಂತಮ್ಮ? ಪ್ರಾಗಭಾವ ಏನ್ ಹೇಳಿ ನೋಡೋನು? ಅಂದ್ರೆ ಅಲ್ಲಿ ಉತ್ಪತ್ತಿ ರಹಿತತ್ವ ಇತ್ತಪ್ಪಜಿ. ವೆರಿ ಗುಡ್. ಇಲ್ಲಿ ಉತ್ಪತ್ತಿ ನಾಶ ಶೂನ್ಯತ್ವ ಐತಪ್ಪಜಿ. ಶಬ್ಬಾಷ್ ಶಬ್ಬಾಷ್ ಶಬ್ಬಾಷ್. ಪ್ರಧ್ವಂಸ ಭಾವದಲ್ಲಿ ಏನಾಗೈತಿ? ಉತ್ಪತ್ತಿ ಆಗೈತದು. ಹೌದಪ್ಪಜಿ. ಉತ್ಪತ್ತಿ ಆಗಿ ಕೈ ಜಾರಿ ಬಿದ್ದ ಪುಡಿ ಆಗಿ ಹೋಗೈತಿ. ಹೌದು. ಇದಕ್ಕೆ ಏನ್ ಹೇಳ್ಬೇಕು? ಇದಕ್ಕ ಪ್ರಧ್ವಂಸ. ಧ್ವಂಸ ಅಂದ್ರೆ ಏನು? ಧೂಳಾಗಿ ಹೋಗುದು.
ಪ್ರಧ್ವಂಸ ಅಭಾವ ಅಂದ್ರೆ ಉತ್ಪತ್ತಿ ಆಗೇತಿ, ಹ್ಮ್ ಏನೋ ಕೈ ತಪ್ಪಿ ಬಿತ್ತು, ನಾಶ ಆತು. ಹ್ಮ್ ಇದಕ್ಕೆ ಏನ್ ಹೇಳ್ಬೇಕು? ಪ್ರಧ್ವಂಸ ಅಭಾವ. ಹಾ ಹೌದಾ? ಹೌದು. ಎರಡನೇ ಮಿನಿಟ್. ಹ್ಞೂನ್ರಿ ಪೂಜೆ. ಇನ್ನ ವಿಧಿತ ವಿಧಾಂತದೊಳಗೆ ನೀನಿಲ್ಲ. ವಿಧಿತ ಅಂದ್ರೆ ತಿಳಿದ ಹಾಗೆ ಅಥವಾ ನಾನು ಕಲ್ಪಿಸಿದ ಹಾಗೆ ಮೊದಲ ಮತ್ತು ಅಂತ್ಯ ಅಂದ್ರೆ ಮಾಡೋಕ್ಕಿಂತ ಮೊದಲು ಮಣ್ಣಾಗಿಲ್ಲ ನೀನು. ಹ್ಮ್ ಮಾಡಿ ಒಡೆದ ಧೂಳಾದ ನಂತರನೂ ನೀ ಇಲ್ಲ. ಹ್ಮ್ ನಿನ್ನ ಇರುವಿಕೆ ಏನಂದ್ರೆ ಎರಡು ಇಲ್ಲಗಳ ನಡುವಿನ ಇರುವಿಕೆ ಇದು. ಹ್ಮ್ ಅರ್ಥ ಆಗ್ತಿದ್ರೇನ? ಹ್ಞೂನ್ರಿ ಪೂಜೆ. ಮೊದಲೂ ಇಲ್ಲ. ಯಾವಾಗ ಮಣ್ಣಿನೊಳಗೆ ಮಣ್ಣು ತಂದ ನಾ ಮನೆ ಮುಂದೆ ಕುಟ್ರಿ ಹಾಕೊಂಡಾಗನೂ ಇಲ್ಲ ನೀನು. ಹ್ಮ್ ಹುಟ್ಟಿದ ಬಳಿಕ ಒಡೆದು ಧೂಳಾಗೆ ನೀನಿಲ್ಲ. ಹೌದು. ಅದು ಈಗೂ ಇಲ್ಲ. ಹೌದು. ಎರಡು ಇಲ್ಲಗಳ ನಡುವಿನ ಇರುವಿಕೆ ನೀನಾಗಿರೋಣದರಿಂದ ಹ್ಮ್ ಈಗ ಇಲೆಕ್ಷನ್ ಮಾಡ್ತೀರಪ್ಪ. ಹ್ಮ್ ಇಲೆಕ್ಷನ್ ಯಾರು ಗೆಲ್ತಾರಂದ್ರೆ ವೋಟ್ ಹೆಚ್ಚು ಬಿದ್ದವ್ರು ಗೆಲ್ತಾರೋ ಏನ್ ಕಡಿಮೆ ಬಿದ್ದವ್ರು ಗೆಲ್ತಾರೋ? ಹೆಚ್ಚು ಬಿದ್ದರ್ ಗೆಲ್ತಾರ ಪೂಜೆ. ಹೌದಾ? ಈಗ ಇಲ್ಲ ಮತ್ತು ಇದೆ ಅಂತ ಎರಡು ಶಬ್ದ ಅದಾವ ಇಲ್ಲಿ. ಹ್ಮ್ ಈ ಘಟ ಹೆಂಗತ್ತಂದ್ರೆ ಎರಡು ಇಲ್ಲಗಳ ನಡುವಿನ ಇರುವಿಕೆ. ಅಂದ್ರೆ ಇಲ್ಲ ಅನ್ನೋದಕ್ಕ ಎರಡು ಓಟು ಬಿದ್ದಾವ, ಹೌದು ಪೂಜೆ. ಇದೆ ಅನ್ನೋದಕ್ಕ ಒಂದು ಓಟು ಬಿದ್ದತಿ. ಹ್ಮ್ ಗೆದ್ದಿತ್ತು ಯಾವ್ದೀಗ? ಇಲ್ಲ ಅನ್ನೋದೇ ಗೆದ್ದತ್ತ. ಇಲ್ಲ ಅನ್ನೋದೇ ಗೆದ್ದೈತಿ. ಹ್ಮ್ ಹ್ಮ್ ಅಂದ್ರೆ ಇದ್ರ ಜೊತೆಗೆ ನೀವು ಏನ್ ತಿಳ್ಕೋಬೇಕು? ಘಟವನ್ನು ದೃಷ್ಟಾಂತ ಇಟ್ಕೋಬೇಕು. ನಿನ್ನ ಸ್ವದೇಹವನ್ನೇ ಮೊದಲು ಮಾಡಿಕೊಂಡು ತೋರ್ಪ ಸಮಸ್ತ ವಿಶ್ವವನ್ನು ಇಟ್ಕೋಬೇಕು ನೀ ಇಲ್ಲಿ. ಹ್ಞೂನ್ರಿ ಪೂಜೆ. ನಿನ್ನ ದೇಹವೂ ಕೂಡ ನಿನ್ನ ತಾಯಿಯ ಗರ್ಭದಿಂದ ತೆಳಗೆ ಬರುವಾಗಲೂ ನೀನಿಲ್ಲ. ಹೌದು. ಒಂದು ಏನೋ 60 100 ವರ್ಷದೊಳಗೆ ನೀನು ಇದ್ದು ಕಡಿಕೂ ನೀನಿಲ್ಲ. ಹ್ಮ್ ಅಂದ್ರೆ ನೀ ಇದ್ದದ್ದು ಯಾವಾಗಂದ್ರ ಎರಡು ಇಲ್ಲಗಳ ನಡುವಿನ ಇರುವಿಕೆ ನೀನು. ಹೌದು. ಅಂದ್ರೆ ಎರಡು ಇಲ್ಲಗಳು ನಿನಗೆ ಹೋಟ್ ಎರಡು ಬಿದ್ದಾವಪ್ಪ ಅಂತಂದಾಗ ಇಲ್ಲ ಅನ್ನುವುದೇ ಸತ್ಯ, ಹ್ಮ್ ಇದೆ ಅನ್ನುವುದೇ ಮಿಥ್ಯ. ಹೌದು. ಇದೆ ಅನ್ನೋದಕ್ಕೆ ಓಟ ಬೀಳಲಿಲ್ಲಲ್ಲ. ಹೌದು. ಹೌದಿಲ್ಲ? ಹೌದು. ವಿಧಿತ ವಿಧಾಂತದೊಳಗೆ ನೀನಿಲ್ಲ. ಹ್ಮ್ ಮಧ್ಯಗಳು ಆವ ರೂಪ ನಿನಗೆ ಹ್ಮ್ ಅಲ್ಲ, ನೀ ಇಲ್ಲವೇ ಇಲ್ಲ. ಹೌದು. ನಿನಗೆ ಯಾವ ರೂಪ ಅಂತ ಕೊಡ್ಲಿ? ಹೌದು. ಹ್ಮ್ ಅಂದ್ರೆ ನೀನು ಪ್ರಾಗ್ಭಾವಕದೊಳಗನು ನೀನು ಇರೋದು ಮಣ್ಣೆ, ಹ್ಮ್ ಪ್ರಧ್ವಂಸ ಭಾವದೊಳಗನು ನೀನು ಇರೋದು ಮಣ್ಣೆ. ಹ್ಮ್ ಮಣ್ಣು ನಿತ್ಯ, ಹ್ಮ್ ಘಟ ಅನ್ನೋ ಶಬ್ದ ಅನಿತ್ಯ. ಹೌದು. ನಿತ್ಯ ಅಥವಾ ಅನಿತ್ಯ. ಹ್ಮ್ ಈಗ ಗೊತ್ತಾಗ್ತಮ್ಮ? ಮಣ್ಣು ನಿತ್ಯ, ನಿತ್ಯ. ಘಟ ಅನ್ನೋ ಶಬ್ದ ಅನಿತ್ಯ. ಅನಿತ್ಯ. ಯಾಕಂದ್ರೆ ಈ ಒಡೆದಾಗನು ಮಣ್ಣೆ ಅದ. ನಿನ್ನೆ ನಿಮಗೆ ವಿಶೇಷ ವರ್ತತೆ ವಿವರ್ತತೆ ಅನ್ನೋ ಪದ ಬಿಡಿಸೋತ್ನೇ ಹೇಳ್ಯದ. ಹೌದು. 10 ತೊಲಿ ಬಂಗಾರದೊಳಗೆ 10 ಆಭರಣ ಮಾಡಿಸಿದ್ದೀಪ. ಆ ಹುಡುಗಿ ಡಿಸೈನ್ ಒಪ್ಕೊಳ್ಳಿಲ್ಲ. ನನಗೆ ಬಂಗಾರ ಕೊಟ್ಬಿಟ್ರಿ, ನನಗೆ ಬೇಕಾದಲ್ಲಿ ಮಾಡಿಸೋದು ನಂದು. ಈಗ ಬಂಗಾರಕ್ಕೆ ಏನಾರ ಲಕ್ಷಣ ಆಗೈತನ? ಇಲ್ಲ ಪಜಿ. ಕರಗಿಸ್ಬಿಡು, ಮತ್ತೆ 10 ತೊಲಿ ಬಂಗಾರ ಕತೆ. ಹೌದು. ಅಂದ್ರೆ ಮುನ್ನವೂ ಬಂಗಾರವೇ, ಆಭರಣ ಮಾಡಿದಾಗೂ ಬಂಗಾರವೇ, ಆಭರಣಗಳನ್ನು ಕರಗಿಸಿದಿಂದ ಉಳಿದದ್ದು ಬಂಗಾರವೇ. ಹೌದು. ಯಾಗೋ ಹಾಗೆ ಉತ್ಪತ್ತಿಗಿಂತಲೂ ಮೊದಲು ಮಣ್ಣೆ, ಉತ್ಪತ್ತಿ ಆಗುವ ಕಾಲದಲ್ಲಿಯೂ ಮಣ್ಣೆ, ಒಡೆದು ಧೂಳಾದ ನಂತರನು ಮಣ್ಣೆ. ಆ ಮಣ್ಣು ನಿತ್ಯ, ಘಟಪಟಾದಿಗಳು ಅನಿತ್ಯ. ಅನಿತ್ಯ. ಗೊತ್ತಾತಪ್ಪ ಇದು? ಮುಂದೆ ನೋಡಿ. ನರರ ಮುಖದ ನುಡಿ ಮಾತ್ರದ ಇರಿವಿನಿಂದೆ ಪರಿಕಲ್ಪಿತ ಆಕಾರದಿಂದೆ ವಿವೇಕ ವಿರಹಿತರಿಗೆ ಪರಮಾರ್ಥವೆನಿಸಿ ತೋರ್ಪೆ. ಪರಕಿಸಲು ಎಂದೆಂದು ನಿನಗುಂಟೆ ತೋರ್ಕೆ. ಪರಕಿಸಲು ಅಂದ್ರೆ ವಿಚಾರಿಸಲು, ಪ್ರತ್ಯೇಕ ಮಾಡಿ ನೋಡಲು, ನಿತ್ಯ ಅನಿತ್ಯ ದ್ವಾರ ನಿನ್ನನ್ನು ವಿಚಾರ ಮಾಡಲು. ಪರಿಕಿಸಲು ಪದಕ್ಕೆ ಏನೇನು ಅರ್ಥ ಮಾಡುತ್ತಮ್ಮ? ನಿತ್ಯಾನಿತ್ಯ ದ್ವಾರ ನಿನ್ನನ್ನು ವಿಚಾರ ಮಾಡಲು. ಹೌದಿಲ್ಲ? ಪ್ರತ್ಯೇಕ ದ್ವಾರ, ವಿಚಾರ ದ್ವಾರ, ವಿವೇಕ ದ್ವಾರ.
ನಿನ್ನ ಅದೇ ಅಂತ ಜೋರ್ ಅಂತಿದ್ರ ಅದು ಹೆಂಗ ಅಂದ್ರ ಈಗ ಸಂತೆ ಕೂಡ್ತಾವ ತಮ್ಮ. ಈಗ ಈ ಬಜಾರ್ದಾಗ ರವಿವಾರ ಸಂತೆ ಆಕತ್ತಿಲ್ಲ, ಕುಡ್ತೀನಿ ಸಂತೆ. ಹೌದಪ್ಪಾಜಿ. ಅದ್ ಕುಡಿದ್ರೆ ಸಂತೆ ಅಂತ ಹೇಳಿ ಇಡೀ ಊರಿಗೆ ಗೊತ್ತಿಲ್ಲ ತಮ್ಮ ಸಂತೆ ಐತೆ ಅನ್ನೋದು. ಗೊತ್ತಾಯ್ತಪ್ಪಾಜಿ. ಸರಿ, ಸಂತೆ ಅಂದ್ರೆ ಏನ್ ತಮ್ಮ ಅದು? ಸಂತೆ ಅಂದ್ರ ಸುತ್ತ ಹಳ್ಳಿ ಮಂದಿ ಒಂದ್ ಕಡೆ ಕೂಡುದು, ಏನೇನೋ ಸಂಜೆ ತನಕ ಆ ವ್ಯಾಪಾರ ವಹಿವಾಟು ಮಾಡೋದು. 5 ಗಂಟೆ ಆಯ್ತು ಅಂದ್ರೆ ಬಿಟ್ಟು ತಮ್ಮ ಊರಿಗೆ ತಾವು ಹೋಗುದು. ಸಂತೆ ಕೂಡೋಕ್ಕಿಂತಲೂ ಮೊದಲು ತಮ್ಮ ನೆಲ ಇತ್ತೋ ಇಲ್ಲೋ? ಸಂತೆ ಕೂಡಿದಾಗೂ ಆಯ್ತೋ ಇಲ್ಲೋ? ಸಂತೆ ಒಡೆದು ಹೋದ ನಂತರ ಐತೋ ಇಲ್ಲೋ ಅದು? ಸಂತೆ ಅನ್ನೋದು ಎಲ್ಲಿ ಶಾಶ್ವತ ಐತೆ? ನೆಲ ಶಾಶ್ವತ, ಸಂತೆ ಶಾಶ್ವತ? ನೆಲ ಶಾಶ್ವತ. ಕೂಡೋಕ್ಕಿತ್ತಲೂ ಮೊದಲು ಅದೇ ರಸ್ತೆ. ಹೌದು. ಏನೋ ಕೂಡಿದಪ್ಪ, ಕಕ್ಕಿ ಬಿಕ್ಕಿ ಬಂದು ಆ ಕಡೆಯಿಂದ ಒಂದು ಬಜಿ ತಿತ್ತು, ಒಂದು ಮಂದಾರ ತಿತ್ತು, ಒಂದು ಮಿರ್ಚಿ ತಿತ್ತು, ಒಂದು ಏನೋ ಸೆರೆ ಕುಡಿತಿ, ಒಂದ್ ನೆಲಕ್ಕೆ ಬಿತ್ತು, ಒಂದು ಹಾವು ಆಡ್ಸೋದು ಬತ್ತು, ಒಂದು ಮಂಗ್ಯ ನಡ್ಸೋದು ಬತ್ತು, ಚಂಚನಕ ಊರಾಗ ಅಡ್ಡಾಡ್ದಂಗ ಮಾಡಿದ್ವು. ಗೊತ್ತು ಮನೆ ತಮ್ಮ ಊರಿಗೆ ತಮ್ಮ ಅದು. ಅವ್ರು ಬರೋಕ್ಕಿಂತ ಮುನ್ನವು ಆ ನೆಲ ಅಲ್ಲೇ ಇತ್ತು. ಹೌದು. ಅವ್ರು ಬಂದಾಗನೂ ಅದು ಅಲ್ಲೇ ಇತ್ತು, ಅವ್ರು ಹೋದ ನಂತರ ಇತ್ತು. ಹೌದು. ಹಂಗ ಸಮಸ್ತ ಜಗತ್ತು ಸಂತಿದ್ದಂಗು ಇದು. ನರರ ಮುಖದ ನುಡಿ. ಏನಪ್ಪಾ ಅಂದ್ರೆ ಈ ಜನ ಮಾತಾಡ್ತಾರ ನಿನ್ನ ಬಗ್ಗೆ. ಹುಡುಗ ಬಹಳ ಚಂದ, ಹುಡುಗಿ ಬಹಳ ಚಂದ, ಅವ್ರು ಶ್ರೀಮಂತರು, ಇವಕ್ಕೇನಾರ ಒಂದಿಟ್ಟು ಅರ್ಥ ಐತಾನೆ ಈ ಶಬ್ದಕ್ಕೆ? ಏನಾರ ಏನಿದು ತಮ್ಮ? ನರರ ಮುಖದ ನುಡಿಯ ಇರುವಿನಲ್ಲಿ ಮಾತ್ರ ನಿನ್ನ ಬದುಕು. ಸಂತೇತಿ ಅಂದ್ರೆ ಏನು? ಅನೇಕ ಜನ ಕೂಡ್ಯಾರಂತ ಸಂತೇತಿ. ಒಡೆದ್ರೆ ಸಂತೆ ಎಲ್ಲೈತಿ? ಇಲ್ಲ. ಸಂತೆ ಅನ್ನೋದು ಇಲ್ವೇ ಇಲ್ಲ ಅಲ್ಲೇ. ಹೌದು. ಅದು ಹೆಂಗೋ ಈ ಲೋಕೆಲ್ಲ ಇದು ಜಗತ್ತೈತಿ, ಇದು ದುಃಖಮಯ ಐತಿ, ಇದು ಸುಖಮಯ ಐತಿ, ಇವು ಸುಮ್ಮ ಸಂತಾನ ಮಾತಾ. ಇದು ಜಗತ್ತನ್ನೋದು ಎಲ್ಲೈತಿ? ಇಲ್ಲ. ಇಲ್ಲಿದು. ಹೌದು. ನರರ ಮುಖದ ನುಡಿ ವಿರವಿನಿಂದ ಮಾತ್ರ ಪರೀಕ್ಷಿಸಲು, ವಿಚಾರಿಸಲು ನೀನು ಪರಮಾರ್ಥವಾಗಿ ಏನ್ ತೋರ್ತೀಯಲ್ಲ. ಪರಮಾರ್ಥ ಅಂದ್ರ ಸತ್ಯಜ್ಞಾನ. ಯಾವುದು ಹುಟ್ಟುವಕ್ಕಿಂತಲೂ ಮೊದಲು, ಹುಟ್ಟಿದ್ದಿಂದಲೂ, ತದನಂತರದಲ್ಲಿಯೂ, 3 ಕಾಲದಲ್ಲಿ ಯಾವ್ದಿರ್ತದಲ್ಲ ಅದು ಪರಮಾರ್ಥ. ಆದ್ರೆ ನೀ ಪರಮಾರ್ಥನ ಇಲ್ಲ, ನೀನು ವ್ಯವಹಾರಿಕ ಸತ್ತು. ಹೌದು. ಪಾರಮಾರ್ಥಿಕ ಸತ್ತು ಅಂತಂದ್ರೆ ನಿತ್ಯ ರೂಪವು, ಆನಂದ ರೂಪವು, ಚಿತ್ರೂಪವು, ಸದ್ರೂಪವು, ಇವು ಪಾರಮಾರ್ಥಿಕ ಸತ್ತು. ಹೌದು. ಇರುವಿಕೆ ಅನ್ನೋದೇ ಇಲ್ಲ. ಹೌದು. ಪರಮಾರ್ಥದಂತೆ ತೋರ್ಕೆ ಹೆಂಗ್ ಕಾಣಿಸ್ತದ ಅಜ್ಞಾನ ಕಾಲದಲ್ಲಿ ತಮ್ಮ? ಅದು ಕಾಲದಲ್ಲಿ ಹೆಂಗ್ ಏನದು 16 mm ಬಾರ, 20 mm ಬಾರ, ಅಂತದು ಸಿಮೆಂಟ್ ಹಾಕಿ ಅಗದಿ ಬಂಧೂರ್ ಬಿಲ್ಡಿಂಗ್ ಹೆಂಗ್ ತೋರಿತಮ್ಮ? ಈಗ ಅದು ಅಗದಿ ಬಂಧೂರ್ ತೋರ್ಸಕ್ಕಿಲ್ಲ. ಇದು ಬಂಧೂರ್ ಐತನ? ಬಂಧೂರ್ ಐತನ? ಪ್ರಳಯ ಕಾಲದಲ್ಲಿ ಭೂಮಿಯೇ ಜಲದಲ್ಲಿ ಮುಳುಗಿ ಹೋಗುವಾಗ ನಿನ್ನ ಕಟ್ಟಡ ನಿಂದಿರಬಹುದನ್ನ? ಹಂಗೀಗದು ವಿಜ್ಞಾನ ಕಾಲದಲ್ಲೇ ಬಂಧೂರದಂತೆ ನಿನಗೆ ಹಂಗ ಕಾಣಿಸ್ತದದು. ಅದ್ರ ವಿಚಾರ ಮಾಡಿ ನೋಡಿದ್ರೆ ಎಲ್ಲೈತಿ ಹೇಳೋದಲ್ಲೇ? ಏನ್ ನಿಮ್ಮ ಸ್ಕೂಲಿನ ಮಗ್ಗಲ್ದಾಗ ಒಂದು ಹೊಸ ಸ್ಕೂಲ್ ಕಟ್ಟಾಕತ್ತೀರಿಪ್ಪ, ಅದೇನ್ ನೀವೇನ ಬೀಳ್ ಅಂತ ಕಟ್ತೀರೇನ? ಫಸ್ಟ್ ಕ್ಲಾಸ್ ಕಟ್ಟೇರಿ. ಹೌದಿಲ್ಲ? ಎಲ್ಲ ಚಲೋಣ ಕಟ್ಟೇರಿ. ಈಗ ಅದೇ ನಿಮಗೆ ಬಂದೋಬಸ್ತ್ ಅನಿಸ್ತದೆ ನಿಮಗದು. ಆದ್ರೆ ಅದು ಕಾಲನ ಹಿಡಿತಕ್ಕೆ ಒಳಪಟ್ಟದದು. ನೀವು ಎಷ್ಟೇ ಬಂದೋಬಸ್ತ್ ಮಾಡಿ ಕಟ್ಟಿದ್ರು 100 ವರ್ಷದ ನಂತರ ಅದು ಇರುವುದಿಲ್ಲದು. ಅದು ನರರ ಮುಖದ ನುಡಿ ಇರುವಿನಿಂದ ಪರಿಕಲ್ಪಿತ ಆಕಾರವಾಗಿ ಇದು ಸ್ಟಾಫ್ ರೂಮು, ಇದು ಕ್ಲಾಸ್ ರೂಮು, ಇದು ಆಡಿಟೋರಿಯಂ ಹಾಲು, ಇದು ನರರ ಮುಖದ ನುಡಿ ಇರವು ಇದು.
ಏನ ನೀ ಕಂಪ್ಯೂಟರ್ ಹಾಲಾಕತೆ ಹ್ಮ್ ನೀ ತೆಂಗಿ ತಗೊಂಡು ಕೂತ್ರ ಹಾಗಾದ್ರೆ ಬಾತ್ರೂಮ್ ಆಕತಿ. ಹೌದಪ್ಪಾಜಿ. ಏನಾದ್ರು ಕಂಪ್ಯೂಟರ್ ಇಟ್ರು ಬಹಳ ಖುಷಿ ಐತಿ, ಸಂದಾಸರು ಮಾಡಿದ್ರೆ ದುಃಖ ಐತಿ ಅದಕ್ಕೆ. ಇಲ್ಲಪ್ಪಾಜಿ. ಅಲ್ಲಿ ಓಟಮ ಇಲ್ಲ ಹೌದು. ನೀನು ಕಂಪ್ಯೂಟರ್ ಇಟ್ಟದ್ದು ನೀನು ಅವಕಾಶದೊಳಗನ, ಹ್ಮ್ ನೀನು ಸಂದಾಸ ಕೂತದ್ದನು ಅವಕಾಶದೊಳಗನ. ಹೌದು. ರೂಮಿನೊಳಗೆ ಕೂತನಂತ ನೀ ಅಂತಿ ರೂಮ್ ಅನ್ನೋದು ಇಲ್ಲ. ಹ್ಮ್ ನೀನು ಇರೋದು ಬಳಸೋದು ಅವಕಾಶ. ಹ್ಮ್ ಅವಕಾಶ ಬಿಲ್ಡಿಂಗ್ ಇದ್ರೂ ಇರ್ತತಿ, ಬಿಲ್ಡಿಂಗ್ ಬಿದ್ರೂ ಇರ್ತತಿ. ಹೌದು. ಬರೀ ನರರ ಮುಖದ ನುಡಿ ಸಂಸಾರ ಏನಿದು, ಏನ್ ತಮ್ಮ ಇದು? ನೋಡಿ, ಬರೀ ಮಂದಿ ಬಾಯನ ಮಾತು ಸಂಸಾರ ಅಂದ್ರೆ ಏನ್ ತಮ್ಮ ಇದು? ಕನ್ನಡದಾಗ ಹೆಂಗ್ ಹೇಳ್ಬೇಕು? ಮಂದಿ ಬಾಯನ. ಅವನ ಸಂಸಾರ ಬಹಳ ಚಂದ ಐತಪ್ಪ, ಅವನ್ ಏನ್ ಹೆಂಡತಿ, ಅವನ್ದು ಏನು ಮಕ್ಕಳು, ಅವನ್ದು ಏನು ಸುದ್ದಪ್ಪ, ಬಹಳ ಚಂದಪ್ಪ. ಒಬ್ಬರು ಬಾಯಾಗ ಒಬ್ರು ಹಾಕೋತಾರಂದ್ರು. ಕೊರೋನಾದಾಗ ಹಾಕೋಬೇಕು. ಕೊರೋನಾದಾಗ ಎಲ್ಲರೂ ಒಬ್ರಿಗೊಬ್ರು ಸೊರದ್ರಿ ಇಲ್ಲೋ? ಅದು ಅಷ್ಟೇ ಅಂದ್ರೆ ಹಣೆ ಬರ. ನರರ ಮುಖದ ನುಡಿದ ರವಿನಲ್ಲಿ ಮಾತ್ರ ಕಂಡು ವಿಚಾರ ಮಾಡಿ ನುಡಿದ್ರೆ ಇಲ್ಲಿ ನಿನಗೆ ಇರುವಿಕೆ ಅನ್ನೋದು ಇಲ್ಲ. ಇರೋದು ಮಣ್ಣು, ಅಥವಾ ಇರೋದು ಬಂಗಾರ, ಅಥವಾ ಇರೋದು ಬ್ರಹ್ಮ. ವಿಪರೀತ ವರ್ತತೆ ಅಂತ ಅದನ್ನು ಕೂಡ ನಿನ್ ಕೊಟ್ಟಿವಿ. ವಿಶೇಷ ವರ್ತತೆಗೆ ಉದಾಹರಣೆ ಯಾವ್ದಪ್ಪ? ಕಟಕ ಬಂಗಾರನೆ, ಕಟಕ ಆವರಣ ನ್ಯಾಯ. ವಿಪರೀತ ವರ್ತತೆಗೆ ಯಾವ್ದಪ್ಪ? ರಜ್ಜು ಸರ್ಪಣೆ. ಇರೋದು ರಜ್ಜು, ತೂರಿದ್ದ ಸರ್ಪ. ಹಂಗ ಇರೋದು ಬ್ರಹ್ಮ, ತೂರಿದ್ದ ಜಗತ್ತು. ಯಾವುದರೊಳಗೂ ಇಲ್ಲದೆ ಇರೋಣದರಿಂದ ಇದು ಅಭಾವ ರೂಪದ. ಆದ್ರ ಬ್ರಹ್ಮವು ಮಾತ್ರ ಭಾವರೂಪದ. ಬ್ರಹ್ಮ ಹೆಂಗದತ್ತಮ್ಮ? ಬ್ರಹ್ಮ ಹೆಂಗದತ್ತಮ್ಮ? ಈ ಜಗತ್ತೆಲ್ಲ ಹೆಂಗದ? ಇದು ಭಾವರೂಪ, ಅನ್ಯೋನ್ಯ ಭಾವರೂಪ. ಒಟ್ಟೆ ಕಾಣದಂಗೈತಿ, ಒಂದ್ರ ಒಂದ್ ಸಿಕ್ಕೊಂಡೈತಿ, ಅಷ್ಟ ಅನ್ಯೋನ್ಯ ಐತಿ. ಆದರೆ ನಿನ್ನ ದೇಹದಲ್ಲಿರುವ ಚೈತನ್ಯವು ಅದು ಭಾವರೂಪದ, ನಿನ್ನ ದೇಹ ಏನದ? ಅಭಾವರೂಪದ. ಅನ್ಯೋನ್ಯ ಭಾವದ ದೃಷ್ಟಾಂತವು ಮತ್ತು ಬ್ರಹ್ಮದ ದೃಷ್ಟಾಂತವು ಎರಡೂ ಒಂದೇ. ಬ್ರಹ್ಮಕ್ಕೂ ಉತ್ಪತ್ತಿ ಇಲ್ಲ, ಬ್ರಹ್ಮಕ್ಕೂ ನಾಶ ಇಲ್ಲ. ಹಾಗೆ ಅನ್ಯೋನ್ಯ ಭಾವದಲ್ಲಿರುವ ಅವಕಾಶಕ್ಕೂ ಉತ್ಪತ್ತಿ ಇಲ್ಲ, ಅವಕಾಶಕ್ಕೂ ನಾಶ ಇಲ್ಲ. ಆದ್ರೆ ಒಂದು ಭಾವರೂಪದ, ಒಂದು ಅಭಾವ ರೂಪದ. ಬ್ರಹ್ಮವು ಏನದ ತಮ್ಮ? ಅದು ಸದ್ರೂಪದ, ಅದು ಭಾವರೂಪದ, ಅದು ಪರಮಾರ್ಥದ. ಆದ್ರೆ ಈ ತೋರ್ಪ ಜಗತ್ತೇನದ? ಇದು ಅಭಾವ ರೂಪದ. ಅತ್ಯಂತ ಅಭಾವಂತೂ ಮುಗಿದದ. ಇಲ್ಲೆನಸದ ತೋರದ ಅಡಗದ ಮೃತ್ತಿಕೆಯಲ್ಲದೆ ನಿನ್ನನ್ನು ಎಲ್ಲಿಯೂ ಕಾಣೆನು ಅರಸಿ. ಉಳ್ಳ ಮೃತ್ತಿಕೆಯಂತೆ ಶಂಭುಲಿಂಗವೇ ಜಗವೆಲ್ಲವು ನಿನ್ನಂದವಾದುದು ಇಂತರಿಯೇ. ಈಗ ಅರಿಯೇ ಏನೋ ನೀನು ನಿತ್ಯನೆಂದು ಅರಿಯೋ. ಹೆಂಗ್ ಓದಬೇಕದನ್ನ? ನಿನ್ನ ಸ್ವರೂಪದ ಮೇಲೆ ಕಾಣುವಂತ ಸಕಲ ಜಗದಾದಿ ಪಡಿ ಪದಾರ್ಥಗಳು ಅನಿತ್ಯ ಎಂದು ಅರಿಯೋ ಅಂತ ಓದಬೇಕಾದ. ಹೌದಿಲ್ಲ? ಅದು ಶಬ್ದ ಹೆಂಗ ಇಲ್ಲೆಣಿಸದ, ಇಲ್ಲೆಣಿಸದ ಅಂದ್ರೆ ಎಂದಾದ್ರೂ ನಿನ್ನ ಸ್ವಾನುಭವ ಇಲ್ಲ ಆಗೈತೆ ನಿನಗ? ಎಂದಾದ್ರೂ ನೋಡು, ಕನಸಿನೊಳಗಿರ್ಲಿ, ನೆನಸಿನೊಳಗಿರ್ಲಿ, ಜಾಗೃತದಲ್ಲಿ ಎಚ್ಚ ಏನನ್ನಾರ ಇರ್ಲಿ, ಎಂದಾದ್ರೂ ನಾನು ಇಲ್ಲ ಅಂತ ನೀ ಎಂದಾರ ಹೇಳಿ ಇಲ್ಲ. ಆದ್ರೆ ನಿನ್ನ ತೋರ್ತನ ಅದು ನಿನ್ನ ಸ್ವರೂಪ. ನೋಡು ತಮ್ಮ, ಏನ್ ಅಲ್ಲಿ ಹೇಳಿಡದಕ್ಕ ಇಲ್ಲೆಣಿಸದ ಅಂದ್ರೆ ಜಾಗ್ರ ಸ್ವಪ್ನ ಸುಷುಪ್ತಿಯಲ್ಲಿಯೂ ನಾನು ಇದ್ದೇನೆ ಎಂಬ ಭಾವದ ಅಂದ್ರೆ ಇಲ್ಲದಿರುವಿಕೆ ಐತೆ ನಿನಗೆ ಯಾವಾಗಾರ? ಇಲ್ಲ. ನಿನ್ನ ದೇಹ ನಿನ್ನ ಅವಸ್ಥೆಯಲ್ಲಿ ಇಲ್ಲ ಆಗ್ತದ ನಿನಗೆ. ನಿದ್ರೆಯಲ್ಲಿ ನಿನಗೆ ದೇಹ ಇಲ್ಲ, ನಿದ್ರೆಯಲ್ಲಿ ನಿನ್ನ ಸಂಸಾರ ಇಲ್ಲ, ನಿದ್ರೆಯಲ್ಲಿ ನೀ ರುದ್ರಪ್ಪ ನೀ ಅದಿಲ್ಲ, ನೀ ಅದಿಲ್ಲ. ಅದಕ್ಕೆ ನಿನ್ನ ಸ್ವರೂಪ ಎಂತದ್ದು ಇಲ್ಲೆಣಿಸ್ತದ ತಮ್ಮ. ಪಕ್ಕ ತಿಳಿಯಾಕತ್ತಿಲ್ಲೋ? ಅಂದ್ರೆ ನಿನ್ನ ಸ್ವರೂಪಕ್ಕೆ ಇಲ್ಲದಿರುವಿಕೆ ಯಾವಾಗೂ ಇಲ್ಲ.
ನೀನು ಯಾವತ್ತೂ ಇರುತ್ತಿ, ನೀನು ಇದ್ದಿ, ನೀನು ನಿತ್ಯ, ನೀನು ಸತ್ತ, ನೀನು ಚಿತ್ತ, ನೀನು ಆನಂದ. ಇಲ್ಲೆನಿಸದ. ಹಂಗಾರ ಅವ್ನ ಶಿಷ್ಯ ಅಂದ, ಇಲ್ಲ ಅದು ಇರ್ತಿತ್ತಂದ್ರೆ ತೋರ್ಬೇಕಲ್ರಿ ನನಗ ಅಂದ. ಅದಕ್ಕೆ ಶಬ್ದ ಏನ್ ಕೊಟ್ರು? ತೋರದ. ಹಂಗಾರ ಮುಚ್ಚೈತೇನೋ ಅಂದ, ಇಲ್ಲ ಅಡಗದ. ತೋರದ ಅಡಗ ಶಬ್ದ ಐತ್ ನೋಡ್ಕೋ ಅಲ್ಲಿ ಮುಂದಿಂದ. ಇಲ್ಲೆನಿಸದ, ತೋರದ, ಅಡಗದ, ಮೃತ್ತಿಕೆಯಲ್ಲದೆ. ಘಟದ ಉತ್ಪತ್ತಿಗಿಂತಲೂ ಮೊದಲು ಮೃತ್ತಿಕೆ ಇತ್ತು. ಹೌದು. ಘಟದ ಉತ್ಪತ್ತಿ ಕಾಲದಲ್ಲಿಯೂ ಮೃತ್ತಿಕೆ ಇತ್ತು. ಹೌದು. ಘಟದ ನಾಶಾನಂತರದಲ್ಲಿಯೂ ಮೃತ್ತಿಕೆ ಇತ್ತು. ಅಂದ್ರೆ ಮೃತ್ತಿಕೆಗೆ ಇಲ್ಲದಿರುವಿಕೆ ಇಲ್ಲ. ಅದು ತೋರುವುದು, ಅಡಗುವುದು ಮಾಡುವುದಿಲ್ಲ. ಅದು ಶಾಶ್ವತ, ಅದು ನಿತ್ಯ. ತೋರದಡಗದ ನೀನಲ್ಲಲ್ಲಿಯೇ ಕಾಣೆ. ಅಪ್ಪಾಜಿ, ತೋರದಡಗದ ಅಂದ್ರೆ ಇದು ಗಡಿಗೆದನ ಅಪ್ಪಾಜಿ? ಅಂದ್ರೆ ಮಣ್ಣು, ಮಣ್ಣಿನ ಮೃತ್ತಿಕೆ ದೃಷ್ಟಾಂತ ಕೊಡಾಕತ್ತಾನವ. ಅಂದ್ರೆ ಅದ್ ನೀ ಎರಡನ್ನೂ ಹೊಂದಿಸ್ಕೋಬೇಕು. ಮೃತ್ತಿಕೆ ದೃಷ್ಟಾಂತ ತಗೋಬೇಕು, ಆತ್ಮನನ್ನು ಹೋಲಿಸ್ಕೋಬೇಕು. ನೀನು ದೃಷ್ಟಾಂತದಲ್ಲಿ ಏನ್ ಮಾಡ್ಬೇಕು? ಮೃತ್ತಿಕೆ ತಗೋಬೇಕು. ದಾಷ್ಟಾಂತದಲ್ಲಿ ಏನ್ ತಗೋಬೇಕು? ಚೈತನ್ಯ ತಗೋಬೇಕು. ಕೊನೆ ಲೈನಕ್ಕೆ ಹೋಗಿ ಚೈತನ್ಯ ಹೇಳ್ತಾನೆ ನಾವ. ಯಾವತ್ತು ದೃಷ್ಟಾಂತವು ದ್ರಾಷ್ಟಾಂತದ ಏಕಪಾದದಲ್ಲಿ ಇರ್ತತಿ. ದೃಷ್ಟಾಂತ ದ್ರಾಷ್ಟಾಂತದ ಸಮಗ್ರ ಅರ್ಥ ಕೊಡುದಿಲ್ಲದು. ನಿನಗೆ ದ್ರಾಷ್ಟಾಂತ ತಿಳ್ಕೊಳಕ್ ಸಹಾಯ ಮಾಡ್ತದೆ. ಅಂದ್ರೆ ಮೃತ್ತಿಕೆ ಏನಾಯ್ತು ತಮ್ಮ? ಉತ್ಪತ್ತಿ ಕಾಲದಕ್ಕಿಂತ ಮುನ್ನವೂ ಮೃತ್ತಿಕೆ. ಹೌದು. ಉತ್ಪತ್ತಿ ಮಾಡುವಾಗನು ನೀ ಮಣ್ಣನ್ನ ಮಡಿಕೆ ಮಾಡಕತ್ತೆ ಹೊರತು ಮಡಿಕೆಗೆ ಬೇರೆ ಉಪಾದಾನ ಕಾರಣ ಬೇರೆ ಇಲ್ಲಲ್ಲಿ. ಹೌದು. ಒಡೆದ ನಂತರ ಇರೋದು ಮಣ್ಣೆ. ಅಂದ್ರೆ ಮೂರೂ ಕಾಲದಲ್ಲಿ ಮಣ್ಣೆ ಇರೋಣದ್ರಿಂದ ಮಣ್ಣು ನಿತ್ಯ, ಗಡಿಗೆಯು ಅನಿತ್ಯ. ಇಲ್ಲೆನಿಸದ, ತೋರದ, ಅಡಗದ, ಮೃತ್ತಿಕೆ ಅಲ್ಲದೆ ಗಡಿಗೆಯೇ ನೀನು ಎಲ್ಲೆಲ್ಲಿ ಹುಡುಕಿದ್ರು ನೀನಿಲ್ಲ, ನಿನ್ನನ್ನು ಎಲ್ಲೆಲ್ಲಿ ಅರಸಿದ್ರು ನೀನಿಲ್ಲ. ಹೌದಿಲ್ಲ? ಅಂದ್ರೆ ಏನದು? ದೃಷ್ಟಾಂತಿ. ಇದೇನ್ ತಿಳ್ಕೊಂಡೀಗ? ಏನ್ ತಿಳ್ಕೊಂಡೀಗ? ದೃಷ್ಟಾಂತ ತಿಳ್ಕೊಂಡೀಗ. ಅಂದ್ರೆ ಗಡಿಗೆ ಅನ್ನೋದು ಎಲ್ಲಿ ಹುಡುಕಿದ್ರು ಇಲ್ಲದು. ಒಣ ಮಣ್ಣಾಗಿ ಹಿಂಗ ನೆಲಕ್ಕೆ ಬಳ್ಳಾಡಿಸಿದ್ರೆ ಸಿಗತೇನೋ? ಇಲ್ಲಪ್ಪ. ಒಡೆದ ನಂತರ ಸಿಗತೇನೋ? ಇಲ್ಲಪ್ಪ. ಅಂದ್ರೆ ಇಲ್ಲ ಅನ್ನೋದೇ ಸತ್ಯ. ಹೌದು. ನಿನ್ನೆಲ್ಲಿಯೂ ಕಾಣೆನೋ ಅರಸಿ. ಅಂದ್ರೆ ಹುಡುಕಾಡಿದ್ರೆ ನೀ ಎಲ್ಲೂ ನನಗೆ ಸಿಗಲಿಲ್ಲ. ಹೌದು. ಏನ್ ಸಿಕ್ತಿ? ಮಣ್ಣೆ, ಮೃತ್ತಿಕೆ. ಮಣ್ಣೆ, ಮೃತ್ತಿಕೆ. ಹೌದಿಲ್ಲ? ಹೌದು. ಮೃತ್ತಿಕೆಯು ನಿತ್ಯ, ಘಟಪಟಾದಿಗಳು ಅನಿತ್ಯ. ಇದು ದೃಷ್ಟಾಂತ ಹೇಳಿದ್ರೆ ಈಗ ಇದನ್ನ ಹೋಲಿಸ್ತಾರೆ ನೋಡಿ ಚೈತನ್ಯಕ್ಕಿನ್ನ. ಉಳ್ಳ ಶಬ್ದ ಎಂತಮ್ಮ ಅದು? ಉಳ್ಳ ಅಂದ್ರೆ ಪರಮಾರ್ಥ ಸತ್ಯ. ಉಳ್ಳ ಅಂದ್ರೆ ಯಾವುದು? ಇರುವ, ಯಾವತ್ತೂ ಇರುವ. ಉತ್ಪತ್ತಿಯ ಕಾಲದಕ್ಕಿಂತಲೂ ಮುನ್ನ, ಉತ್ಪತ್ತಿಯ ಕಾಲ, ನಾಶಾನಂತರದಲ್ಲಿ, ಎಲ್ಲ ಕಾಲದಲ್ಲಿ ಯಾವುದು ಇರುತ್ತದೆಯೋ ಅದು ಉಳ್ಳ. ಉಳ್ಳ ಮೃತ್ತಿಕೆಯಂತೆ. ದೃಷ್ಟಾಂತ ಹೆಂಗಪ್ಪ ಅದು? ಉಳ್ಳ ಮೃತ್ತಿಕೆಯಂತೆ ಅಂದ್ರೆ ಘಟಪಟಾದಿಗಳ ದೃಷ್ಟಾಂತದಲ್ಲಿ ಮೃತ್ತಿಕೆಯು ಹೇಗೆ ಸತ್ಯವೋ ಹಾಗೆ ತೋರುವ ಸಮಸ್ತ ಜಗತ್ತಿನಲ್ಲಿ ಸತ್ಯ ಯಾವುದು ಅಂದ್ರೆ ಶಂಭುಲಿಂಗವೇ ಸತ್ಯ. ಹೌದು. ದೃಷ್ಟಿಗೆ ಕೊಡ್ತಾರೆ ನೋಡೋರನ್ನ. ಎಷ್ಟು ಉಪಕಾರಪ್ಪ ಇದು. ಈ ಶಂಭುಲಿಂಗವೇ ಏನಾಗೈತಪ್ಪ ಅಂತಂದ್ರೆ ವಿಪರೀತ ಭಾವ. ಅದನ್ನ ರಜ್ಜುವಿನಲ್ಲಿ ಸರ್ಪ ಹೆಂಗ್ ತೋರಿತಾರೆ? ಹೌದಪ್ಪ. ವಿಪರೀತ ಭಾವದಂತೆ ಜಗವಾಗಿ ತೋರಕತ್ತೈತೆ. ಹೆಂಗ್ ತಮ್ಮ ಹೆಂಗ್ ಹೇಳಿ ನೋಡೋನು? ವಿಪರೀತ ಭಾವದಿಂದ ಜಗವಾಗಿ ತೋರಕತ್ತೈತೆ. ಯಾವುದು ಇರುವುದು? ಯಾವುದು? ಶಂಭುಲಿಂಗವೇ. ಶಂಭುಲಿಂಗವೇ ಸತ್ಯ. ಜಗತ್ತನ್ನುವುದು ನರರ ಮುಖದ ನುಡಿದಿರುವನಲ್ಲಿ ತೋರಿದ್ದಿದು. ಏನ್ ಅದಕ್ಕೆ ಕುಡಿತಂದ್ರೆ ಏನ್, ಅದಕ್ಕೆ ಸಿದ್ದಮ್ಮನಳ್ಳಿ ಅಂದ್ರೆ ಏನ್, ಅದಕ್ಕೆ ಬಾದ್ನಟ್ಟೆ ಅಂದ್ರೆ ಏನ್, ಅದಕ್ಕೆ ಕುರುಗೋಡ್ ಅಂದ್ರೆ ಏನ್, ಅವಕ್ಕೆ ಏನಾರ ಅರ್ಥ ಐತೆ ಶಬ್ದಕ್ಕೆ? ಏನಾರ ಅರ್ಥ ಐತೆ ಅವಕ್ಕೆ?
ಒಂದಕ್ಕೆ ಮಣಿ ಅಂತೀರಿ, ಒಂದಕ್ಕೆ ಮಠ ಅಂತೀರಿ, ಒಂದಕ್ಕೆ ಗುಡಿ ಅಂತೀರಿ. ಕಟ್ಟಿದ್ದೆಲ್ಲ ಕಲ್ಲ ಮಣ್ಣಿಲೆ ಬಿದ್ದು ಹೋಗಿ ನೆಲಪಾಪ ಆದ ನಿಂತ ಎಲ್ಲಿದೆ ಗುಡಿ, ಎಲ್ಲಿದೆ ಮಣಿ? ಹೌದಿಲ್ಲ? ಅಲ್ಲಿ ಮಣ್ಣು ಸತ್ಯ, ಆ ನಾಮರೂಪಗಳು ನಿತ್ಯ. ಯಾಗೋ ಹಾಗೆ ಇಲ್ಲಿ ಸಮಸ್ತ ಇರೋದೇನೋ ಪರಮಾತ್ಮ ರೂಪನಾದ ಶಂಭುಲಿಂಗವೇ ಸತ್ಯ. ಹೌದು. ಆ ವಿಪರೀತ ಜ್ಞಾನ ಅದನ್ನ ಬಿಡಬೇಡ, ವಿವರ್ತವಾದ ಬಿಡಬೇಡ. ಅದನ್ನ ಆ ವಿವರ್ತವಾದವನ್ನ 2 ಭಾಗ ಮಾಡಿ ಕೊಟ್ಟದನ್ನ ಎಂದೂ ಮರಿಬೇಡ ಜೀವನದಾಗ. ಅದನ್ನ ಅದು ವಿಪರೀತವಾಗಿ ತೋರ್ತದೆ. ಯಾಕೆ? ಶಂಭುಲಿಂಗ ನಿತ್ಯದ, ಇದು ಕಾಲನಿಗೆ ಅಧೀನ ಆಗ್ಯದ. ಈ ಜಗತ್ತು ಹೆಂಗ ಐತಿತ್ತಮ್ಮ? ಇದು ಕಾಲನ ಅಧೀನ ಐತಿಲ್ಲ ಹೇಳ್ರಿ. ನೀವು ಕಾಲಾಧೀನರೋ ಏನು ಕಾಲಾತೀತರೋ? ನಿಮ್ಮ ದೇಹ ಕಾಲಾಧೀನ ಹೌದಲ್ಲ? ದೇಹ ಕಾಲಾಧೀನ, ನಾನು ಕಾಲಾತೀತ. ಹೌದಪ್ಪ. ಅದನ್ನ ಅದು ಆ ಜ್ಞಾನ ಆಗೋ ಮಟ ನೆನಪು ಮಾಡ್ಕೊಂಡು ಹೇಳ್ತೆ. ಹಂಗ ನಾಟಕದಾಗ ಮುಂದೆ ಪಾತ್ರ ಮಾಡೋ ಮಾತು ಬರ್ತಿರೋದಿಲ್ಲ. ಆ ಪಡದೆ ದಿನ ನಿಂತಾವ, ರಾಜನು ಬಂದನು ಅನ್ಲಿ, ರಾಜನು ಬಂದ. ಅವನ್ ಹಿಂದಿನ ಅವಂದ ಕೇಳ್ತಿರ್ತದ ನಮ್ಮ ಹೊರಗಿಲ್ಲೇ. ಹೌದಿಲ್ಲ? ಈಗ ಹೆಂಗೆ ನಾನು ಕಾಲಾತೀತ ಅಂತ ಹೇಳಿದೆಲ್ಲ, ಪ್ರಾಣ ಬಂದು ಎದೆಶೂಲಿಯಲ್ಲಿ ನಿಂತು ಹೃದಯವು ತಿರುಬಿಡುವಾಗ ನಾನು ಕಾಲಾತೀತ ಅಂದಿ ಅಂದ್ರೆ ಅದು ಜ್ಞಾನ. ಈ ಕಮ್ಮಗ ಏನತ್ತಿ ಮಜ್ಜಿಗೆ ಸಾರ ಅನ್ನ ತುಪ್ಪ ಜಡ್ದಿರೆ ಯಾರು ಸಣ್ಣಂಗ ಒಂದು ಪಾಯಿಂಟ್ ಪ್ಯಾನ್ ತಿರ್ಗಾಕತ್ತೈತಿ, ಸದಿರಿ ನಾ ಕಾಲಾತೀತ ಅಂತಿ. ನಾವು ಬಂದು ಬೆನ್ನು ಹಚ್ಚಿದಾಗ, ಹೆಂಗ ಸ್ವಲ್ಪ ಬಂದು ಬೆನ್ನು ಹಚ್ಚಿದಾಗ ಅಯ್ಯೋ ಓಡಾಕ್ ಹತ್ತಿರ್ತಿಲ್ಲ, ಅವಾಗ ಅನ್ಬೇಕಲ್ಲ, ಎಲೆ ಸ್ವಲ್ಪವೇ ನೀನು ನಾನು ಬ್ರಹ್ಮ ಚೈತನ್ಯ ರೂಪವೋ ಬಾ ನನ್ನ ಕೊಳ್ಳಾಗಂತ ಅಂದಿ ಅಂದ್ರ ಆಗ ನೀ ಕಾಲಾತೀತ. ಹೌದಲ್ಲ? ಹೌದಲ್ಲ? ಶಂಭುಲಿಂಗೇ ಜಗವೆಲ್ಲವೂ ನಿನ್ನಿಂದ. ಏನಾಗೈತಂತ ಹೆಂಗ್ ಹೇಳ್ತಾವಂತಮ್ಮ? ಜಗವೆಲ್ಲವೂ ನಿನ್ನಂದ. ವಿಪರೀತ ಹೋಗಲ್ಲ ಅಪ್ಪಾಜಿ? ಇವಾಗ ಇದು ವಿವರ್ತ ಅಂತ ತಿಳ್ಕೊಂಬಕ್ಕಪ್ಪಾಜಿ, ವಿಪರೀತ ಅಂತ ತಿಳ್ಕೊಂಬಕ್ಕಪ್ಪಾಜಿ? ಇವಾಗ ಬಂಗಾರದಿಂದ ಆಭರಣ ಅಂದ್ರೆ ಎರಡೂ ಕೊಟ್ಟಿಲ್ಲ ನಿನಗೆ. ಭಕ್ತ ಸ್ಥಳದಲ್ಲಿ ನಿಂತು ನೋಡ್ತೀಯ, ಇದು ಕನಕ ಕುಂಡಲದಂತೆ ತಿಳ್ಕೊ. ನೀನು ಭಕ್ತನಾಗಿ ನಿಂತು ನೋಡ್ತೀಯ. ಶುನೀಚೈವ ಶಪಾಕೇಚ ಪಂಡಿತ ಸಮದರ್ಶಿನಿ ಅಂತ ನೋಡಿಯಲ್ಲ, ಅವನು ಯಾರೋ ಭಕ್ತ, ನೀನು ಭಕ್ತ. ಹೌದಿಲ್ಲ? ಹೌದೌದು. ಜ್ಞಾನಿಯಾಗಿ ನಿಂತು ನೋಡ್ತೀಯ, ಇದು ವಿಪರೀತ ತಿಳ್ಕೊ. ಜಗತ್ತಿನ ವರ್ಣನೆ ಯಾರ ಮಾಡ್ತಿದ್ರೆ, ನಿನ್ನ ಮುಂದೆ ಮಾಡ್ತಿದ್ರೆ ಏನ್ ತಿಳ್ಕೋಬೇಕ ನೀನು ಗೊತ್ತೇಳೋ ತಮ್ಮ, ಗೊತ್ತಾಯ್ತು ಸುಮ್ಮನೆ ಅನ್ಬೇಕ. ಯಾವಾಗ ನೀನು ವಿಪರೀತ ತಿಳ್ಕೊಂಡ, ಹೌದಿಲ್ಲ? ಕಣಕ್ಕೆ ಬಂದಿಲ್ಲದಂತೆ ತಿಳ್ಕೊಂಡಿ ಅಂದ್ರೆ ಎದುರಿಗಿರುವಂತ ಸಕಲ ಜೀವಿಗಳಲ್ಲಿಗೂ ಪರಮಾತ್ಮ ಇದ್ದಾನೆ. ಅಕ್ಕ ಮಹದೇವ ವಚನ ನೆನಪು ಮಾಡ್ಕೊರಲ್ಲ ನೀವು. ಒಣವೆಲ್ಲ ನೀವೇ ಕನಕ ಕುಂಡಲ್ ನ್ಯಾಯ ಹೆಂಗ ಹೇಳ್ತಾಳ ನೋಡಕ್ಕೆ. ವನದೊಳ ಆಡುವ ಖಗ ಮೃಗಗಳೆಲ್ಲ ನೀವೇ. ಹೆಂಗೆ ಹೇಳ್ತಾ ಒಣವೆಲ್ಲ ನೀನೇ. ಚನ್ನ ಮಲ್ಲಿಕಾರ್ಜುನ ಹೆಂಗ್ ತಿಳ್ಕೊಳಕಾಗಿದ್ದ ಕನಕ ಕುಂಡಲ್ ತಿಳ್ಕೊಳಕತ್ತ ನೋಡು. ಅಲ್ಲಿ ಹೀಗೆ ಜಾಲಿ ಮುಳ್ಳಿಂದಾರ ನೀನೇ ಹಾಕ ಚನ್ನ ಮಲ್ಲಿಕಾರ್ಜುನ ಹಾಕತ್ತ ನಮಗೆ. ಆದ್ರೆ ಅಕ್ಕಿಗೆ ಹಂಗಾಗೈತ್ ನೋಡೋದು ಬಳ್ಳಾರಿ ಜಾಲಿ. ಒಣವೆಲ್ಲ ನೀನೇ. ಒಣದೊಳಾಡು ಹಾವ ಚೇಳ ಬಂದ ನಿನಗೆ ಕಾಲಿಗೆ ಸುತ್ತ ಹಾವು ಹೊತ್ನ್ಯಾಗ ಆ ಹಾವ ಚೋಳಿಗೆ ಚನ್ನ ಮಲ್ಲಿಕಾರ್ಜುನ ಅನ್ಬೇಕಲ್ಲ ನೀನು. ಅದಾಗಬೇಕಾಗಿತ್ತಂದ್ರೆ ಏನಾಗ್ಬೇಕು? ನೀನು ಭಕ್ತನಾಗಿ ನಿಂತು ನೋಡ್ಬೇಕು. ನೀನು ಭಕ್ತನೇ ಜ್ಞಾನಿ ಆಗಬಲ್ಲ, ಜ್ಞಾನಿಯೇ ಭಕ್ತನಾಗಬಲ್ಲ. ರುದ್ರನ ಜ್ಞಾನವಿಲ್ಲದೆ ಭಕ್ತಿ ಅದು ಅರ್ಥಹೀನ ಭಕ್ತಿ, ಅದು ಮೂಢ ಭಕ್ತಿ. ಅದು ಭಕ್ತಿ ಇದರ ಅರ್ಥ ಪರಿಪೂರ್ಣ ಜ್ಞಾನಿ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಜ್ಞಾನ ಏನ್ ಮಾಡ್ತತಿ ಅಂದ್ರೆ ನಿನ್ನ ಸ್ವಭಾವಕ್ಕನುಗುಣವಾಗಿ ಈ ಜಗತ್ತು ಸ್ಮಶಾನದಂತೆ ಕಾಣಲೂಬಹುದು, ಇಲ್ಲ ಈ ಸಮಸ್ತ ಜಗತ್ತು ಶಿವಾಲಯದಂತೆ ತೋರಬಹುದು. ಅದು ನಿನ್ನ ಸ್ವಭಾವ. ನೀನು ಇದನ್ನು ಶಿವಾಲಯದಂತೆ ತೋರಿದ್ರೂ ನೀನು ಜ್ಞಾನಿಯೇ.
ನಿನಗಿದು ಸ್ಮಶಾನದಂತೆ ತೋರಿದನು, ನೀನು ಜ್ಞಾನಿ. ಯಾವಾಗ ನೀನು ನಿತ್ಯಾನುಸಂಧಾನದಲ್ಲಿ ನಿಂತಾಗ. ಹೌದಿಲ್ಲ? ಮತ್ತೊಂದು ನೋಡ್ಕೋ, ರಾಘಭಾವ, ಪ್ರಧ್ವಂಸಭಾವ, ಅನ್ಯೋನ್ಯ ಭಾವ, ಅತ್ಯಂತ ಅಭಾವಗಳು. ಈ 4 ಅಭಾವಗಳಿಗೆ ದೃಷ್ಟಾಂತ ಏನ್ ಕೊಟ್ರು ಅಂತಂದ್ರೆ ಮಣ್ಣು ಮತ್ತು ಘಟ. ಮಣ್ಣು ನಿತ್ಯ, ಘಟವು ಅನಿತ್ಯ. ಘಟವು ಮಣ್ಣಿನಲ್ಲಿ ಮುನ್ನವೂ ಇಲ್ಲ, ಒಡೆದ ಬಳಿಕ ನಂತರವೂ ಇಲ್ಲ. 2 ಇಲ್ಲಗಳ ನಡುವಿನ ಇರುವಿಕೆಯೇ ಈ ಘಟವು. ಹೇಗೋ ಹಾಗೆ ಈ ಜಗತ್ತು. ಈ ಜಗತ್ತಿನಲ್ಲಿ ನೀನು ಅದೇ ಇಲ್ಲ. ಅಂದ್ರೆ ನಿನ್ನ ದೇಹಾದಿ ಪಡಿ ಪದಾರ್ಥಗಳನ್ನೇ ಮೊದಲುಗೊಂಡು ತೋರ್ಪ ಸಕಲ ಜಗತ್ತು ಏನಿದು, ಇದು ಅತ್ಯಂತ ಭಾವ, ಇದು ಅತ್ಯಂತ, ಇದು ಪ್ರಧ್ವಂಸ ಭಾವ, ಇದು ಪ್ರಾಜ್ಞ ಭಾವ, ಇದು ಅನ್ಯೋನ್ಯ ಭಾವ. ಹೌದಿಲ್ಲ? ಎಲ್ಲ ಭಾವಗಳಿಗೆ ಭಾವರೂಪನು ನೀನು ನಿತ್ಯ. ನೀನು ನಿತ್ಯ, ನೀನು ಭಾವರೂಪನು, ನೀನು ಶಾಶ್ವತನು, ನೀನು ಪಾರಮಾರ್ಥಿಕ ಸತ್ಯವು, ಜಗತ್ತು ವ್ಯವಹಾರಿಕ ಸತ್ಯವು. ಇನ್ನು ಸಾಮಾನ್ಯವಾಗಿ ಭೋಗ ಭಾಗ್ಯಗಳು ಪ್ರಾತಿಭಾಷಿಕ ಸತ್ಯಗಳು. ಈ ಭೋಗ ಭಾಗ್ಯಗಳು ಯೌವನ, ಶ್ರೀಮಂತಿಕೆ, ನಿಮ್ಮ ತಲೆ ಶಾಣಿತಾನ, ಅವೇನೋ ಡಿಗ್ರಿ ಪಗ್ರಿ ಮಾಡಿ ಬಂದು ಚಲೋ ಉಪನ್ಯಾಸ ಮಾಡಿದ ಕೂಡಲೇ ನಿಮ್ಗೆ ಏನಂತಾರಪ್ಪ ಅಂತಂದ್ರೆ ಭಾಳ ದೊಡ್ಡ ಪಂಡಿತ್ರಪ್ಪ ಅವ್ರು ಅಂತಾರೆ. ಮುಂದೆ ನಿಮ್ಗೆ ನಾಳೆ ವಯಸ್ಸು ಹೋಗಿ 70 ವರ್ಷ ಅವರು 3 ದಿನ ಯಾರ ಕೇಳಿದ ಹೆಸರು ಮರ್ತಾಗ ನೀ ಏನ್ ಶಾಣೆ ಇದ್ದದ್ದು ಖರೇನೋ, ನೀ ದಡ್ಡಿದ್ದು, ಎಲ್ಲವೂ ಪ್ರಾತಿಭಾಷಿಕವು. ಕ್ಷಣ ಕಾಲದಲ್ಲಿ ತೋರ್ತಾವೆ ಮತ್ತು ಕ್ಷಣ ಕಾಲದಲ್ಲಿ ಇಲ್ಲ ಆಗ್ತಾವೆ. ಹಾಗೆ ಶರೀರದ ಭೋಗ ಭಾಗ್ಯ, ವಾಕ್ಪಟುತ್ವ ಇವೆಲ್ಲವೂ ಏನಪ್ಪಾ ಅಂದ್ರೆ ಪ್ರಾತಿಭಾಷಿಕ ಸತ್ಯಗಳು. ರೂಪ ಪ್ರಾತಿಭಾಷಿಕ ಸತ್ಯ. ಹೌದಿಲ್ಲ? ಯಾರು ಎಲ್ಲಿ ಯಾರು ಶಾಶ್ವತ ಅದಾರಪ್ಪ? ಏನ್ ಜಗತ್ತಿನಲ್ಲಿ 10 ತಲೆ ಇದ್ದ ರಾವಣ ಏನಾದ್ರೂ ಶಾಶ್ವತ ಉಳಿದನೆ? ಪಾಶುಪತಾಸ್ತ್ರವನ್ನು ಪಡೆದ ಅರ್ಜುನನೇನು ಉಳಿದನೆ? ಶಿವಧನುಸ್ಸನ್ನು ಮುರಿದ ರಾಮನೇನಾದ್ರೂ ಉಳಿದನೆ? ಎಲ್ಲವೂ ಘಟಗಳಿವು. ಇವು ನರರ ಮುಖದ ನುಡಿದಿರುವಿನಿಂದ ಕಂಡ ಇವು ವ್ಯವಹಾರಿಕ ಸತ್ವಗಳಿವು. ನೀನು ಮಾತ್ರ ಶಾಶ್ವತನು, ನೀನು ಮಾತ್ರ ಪರಮಾರ್ಥಿಕ ಸತ್ಯವು, ನೀನು ಮಾತ್ರ ನಿತ್ಯನು, ನೀನು ಮಾತ್ರ ಭಾವರೂಪನು. ಅಂದ್ರೆ ಇಲ್ಲಿಗೆ ಏನಾದ್ರು ಈ ಪರಮಾರ್ಥ ಸತ್ಯ ಅಂದ್ರಲ್ರಿ, ಪರಮಾರ್ಥ ಸತ್ಯ ಅಂದ್ರೆ ಈ ಸತ್ಯ ಜ್ಞಾನ ಅಂದ್ರಿ. ಇನ್ನೊಂದು ಇದೇ ಶಬ್ದ ಇದೇ ತರ ಬರುತ್ತೆ, ಪಾರಮಾರ್ಥ ಅಂತ ಬರ್ತೈತಿ. ಇವೆರಡು ಪರ್ಯಾಯ ಶಬ್ದಗಳು ಅಥವಾ ಬೇರೆ ಬೇರೆ? ಇಲ್ಲ ಇಲ್ಲ ಇಲ್ಲ, ಎರಡು ಒಂದೇ. ಅದು ನಿಜವಾದ ಶಬ್ದ ಪಾರಮಾರ್ಥಿಕ, ಪರಮಾರ್ಥ ಅಲ್ಲ. ಅದು ನಿಜವಾದ ಶಬ್ದ ಪಾರಮಾರ್ಥಿಕ ಸತ್ಯ. ಅದು ಪರಮಾರ್ಥ ಸತ್ಯ ಅಂತ ಅನ್ನೋದು ರೂಢಿಗತವಾಗಿ ಬಂದಿದ್ದದು. ನಿಜವಾದ ಶಬ್ದ ಪಾರಮಾರ್ಥಿಕ ಸತ್ಯ ಅಂದ್ರೆ ಯಾವುದು ತ್ರಿಕಾಲಾಭಾದಿತವಾಗಿದೆಯೋ ಅದು ಪಾರಮಾರ್ಥಿಕ ಸತ್ಯ. ಯಾವುದು ದೀರ್ಘಕಾಲದಲ್ಲಿ ತೋರಿ ಅಂತ್ಯದಲ್ಲಿ ಮರೆಯಾಗುತ್ತದೆಯೋ ಅದು ವ್ಯವಹಾರಿಕ ಸತ್ಯ. ಯಾವುದು ಕ್ಷಣಕಾಲದಲ್ಲಿ ಮರುಕ್ಷಣವೇ ಮರೆಯಾಗುತ್ತದೋ ಅದು ಪ್ರಾತಿಭಾಷಿಕ ಸತ್ಯ. ಇವು ಸತ್ಯಗಳ ವ್ಯಾಖ್ಯಾನ ಪಟೇಲ್ ಸಾಹೇಬ್ರೆ. ಮುಂದೆ ಅಂದ್ರೆ ವ್ಯವಹಾರಿಕ ಸತ್ಯ ಜ್ಞಾನದಿಂದ ಯಾವುದು ನಾಶವಾಗುತ್ತದೆಯೋ ಅದು ಪ್ರಾತಿಭಾಷಿಕ ಸತ್ಯ. ಸ್ವಲ್ಪ ಉಲ್ಟ ಹೇಳಕತ್ತಿದ್ರಣ್ಣ ಈಗ. ವ್ಯವಹಾರಿಕ ಸತ್ಯ ಜ್ಞಾನದಿಂದ ಯಾವುದು ನಾಶವಾಗುತ್ತದೆಯೋ ಅದು ಪ್ರಾತಿಭಾಷಿಕ ಸತ್ಯ. ಹಗ್ಗ ವ್ಯವಹಾರಿಕ ಸತ್ಯ, ಹಾವು ಪ್ರಾತಿಭಾಷಿಕ ಸತ್ಯ. ಹಗ್ಗ ಜ್ಞಾನದಿಂದ ಹಾವಿನ ಜ್ಞಾನ ನಾಶ ಆಗ್ತಿಲ್ಲ, ಅದು ಪ್ರಾತಿಭಾಷಿಕ ಸತ್ಯ. ಹೌದಾ? ಯಾವುದು ಪಾರಮಾರ್ಥಿಕ ಸತ್ಯ ಜ್ಞಾನದಿಂದ ನಾಶವಾಗುತ್ತದೆಯೋ ಅದು ವ್ಯವಹಾರಿಕ ಸತ್ಯ. ಅಂದ್ರೆ ಹಗ್ಗಕ್ಕೂ ಕೂಡ ಇದಂ ರೂಪವಾದಂತಹ ಪಾರಮಾರ್ಥಿಕ ಜ್ಞಾನದಿಂದ ಹಗ್ಗವೂ ಇಲ್ಲ ಅಲ್ಲೇ. ಹಗ್ಗ ಅನ್ನೋದು ನಾಮರೂಪಕ್ಕೆ ಒಳಪಟ್ಟತಿ, ಅದು ವ್ಯವಹಾರಿಕ ಸತ್ಯದ. ಹಾವು ಪ್ರಾತಿಭಾಷಿಕ ಸತ್ಯ ಅಂತಂದ್ರೆ ಹಗ್ಗ ವ್ಯವಹಾರಿಕ ಸತ್ಯದ. ಆದ್ರೆ ಹಗ್ಗಕ್ಕೂ ಹಾವಕ್ಕೂ ಇರುವುದು ಇದಂ ರೂಪ, ಅದು ಪಾರಮಾರ್ಥಿಕ ಸತ್ಯ. ಪಾಟೀಲ್ ಸರ್, ಅದು ಪಾರಮಾರ್ಥಿಕ, ಅದೇ ಸರಿಯಾದ ಪ್ರೊನೌನ್ಸಿಯೇಷನ್. ಅದು ನನಗೆ ಶಂಕ ಇತ್ತು ಇದು. ಇಲ್ಲ, ಅವ್ನು ಎಲ್ಲಿ ಇಟ್ಕೋಬೇಡ್ರಿ, ಆಗಿಂದ ಕೇಳುತ್ತ ಬರ್ರಿ. ಯಾಕಂತಂದ್ರೆ ಅವ್ನು ಯಾವ್ದನ್ನು ಇಟ್ಕೋಬೇಡ್ರಿ. ನೀವು ಅಕಸ್ಮಾತ್ ಈಗ ನಿಮ್ ನಾಳೆಗೆ ನೀವು ಹಗಲಿಗೆ ಫೋನ್ ಮಾಡಿ ಕೇಳ್ರಿ.
ಹ್ಞೂ ಹ್ಞೂ ಬಹಳ ಸಂತೋಷ ಆತ್ರಿಪ್ಪ. ನಿತ್ಯ ರೂಪಾನುಸಂಧಾನವನ್ನ 2 ಪದ್ಯದಲ್ಲಿ ದಾಟಿದಿರಿ. ಎಷ್ಟು ನನಗೆ ಸಾಧ್ಯದನೋ ಅಷ್ಟು ಪ್ರಯತ್ನ ಮಾಡಿ ನಿಮಗೆ ತಿಳಿಸಿದ್ದೇನೆ. ಮತ್ತು ನಿನ್ನೆ ಹೇಳಿದಂತೆ ಇನ್ನೂ ಒಂದ್ಸಲ ನಾನು ಹೇಳ್ತೇನೆ, ಪ್ರತಿ ಸಲವೂ ಕೂಡ ನೀವು ನಿತ್ಯ ರೂಪಾನುಸಂಧಾನವನ್ನು ಮಾಡ್ತಾ ಇರಬೇಕು. ನಿತ್ಯ ರೂಪಾನುಸಂಧಾನದ ಬಲವೇ ತಪಸ್ಸು. ತಪಸ್ಸು ಅಂದ್ರೆ ಏನೂ ಅಲ್ಲ, ನಾನು ನಿತ್ಯನು ಅನ್ನುವಂಥ ಏಕ ಭಾವರೂಪ ಏನೈತಲ್ಲ ಅದಕ್ಕೆ ತಪಸ್ಸು ಅನ್ನಬೇಕು. ನಾಳೆಯಿಂದ ಇನ್ನೇನಪ್ಪಾ ಅಂದ್ರೆ ಕೊನೆಯ ಲಕ್ಷಣ. ನಾಳೆ ಯಾವ್ದಪ್ಪ ಲಕ್ಷಣ ಏನು ಉಳಿದದ್ದರನ? ಪರಿಪೂರ್ಣ, ಪೂರ್ಣ ಲಕ್ಷಣ. ಪರಿಪೂರ್ಣ, ಹೌದಿಲ್ಲ? ಹೌದಪ್ಪ. ಆ ಪರಿಪೂರ್ಣ ಲಕ್ಷಣ ಹೇಳೋದೇನೈತಿ? ಯಾವ್ದು ನಿತ್ಯ ಐತಿ ಅದ ಪೂರ್ಣ ಐತಿ. ಹೌದು. ಈಗ ಯಾವ್ದು ನಿತ್ಯ ಇರ್ತತಿ ಅದೇ ಪೂರ್ಣ ಇರಬೇಕಲ್ಲದೆ ಅನಿತ್ಯಗಳು ಪೂರ್ಣಕ್ಕನ ಇಲ್ಲಪ್ಪ. ಇಲ್ಲ, ಅನಿತ್ಯಗಳು ಪೂರ್ಣ ಇಲ್ಲಪ್ಪ. ಯಾವುದು ನಿತ್ಯವಾಗಿರ್ತದಲ್ಲ ಅದುವೇ ಪೂರ್ಣ ಆಗೋ ಸಾಧ್ಯತೆ ಹೊರತು ಅನಿತ್ಯಾದಿ ವಸ್ತುಗಳಿಗೆ ಪರಿಪೂರ್ಣತೆ ಅನ್ನೋದು ಬರುವುದಿಲ್ಲ ಅಂತ ಅನ್ನೋದನ್ನ ನಾಳಿನ ಪದ್ಯದಿಂದ ನೋಡೋರಿದ್ದೇವೆ. ನಿಮ್ಮೆಲ್ಲರಿಗೆ ಪರಮಾತ್ಮ ಮತ್ತಿಗೆ ಮಂಗಲವನ್ನು ಕೊಡ್ಲಿ. ನಿತ್ಯ ರೂಪಾನುಸಂಧಾನ ಅಂದ್ರೆ ಭಾವಾನುಸಂಧಾನವನ್ನು ಸದಾಕಾಲ ಎಚ್ಚರದಿಂದ ನೀವು ಮಾಡುವಂತ ಶಕ್ತಿ ಪರಮಾತ್ಮ ನಿಮ್ಮೆಲ್ಲರಿಗೆ ಕೊಡ್ಲಿ ಅಂತ ಹಾರೈಸುತ್ತಾ ಸರ್ವರಲ್ಲಿಯೂ ಪ್ರಣಾಮಗಳು. ನಮಸ್ಕಾರ. ನಮಸ್ಕಾರಪ್ಪ, ಪ್ರಣಾಮ.